supremacy of Jesus Christ over Old Testament prophets and even angels. ನಾವು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಹಳೆಯ ಒಡಂಬಡಿಕೆಯ ಪ್ರವಾದಿಗಳಿಗಿಂತಲೂ ಶ್ರೇಷ್ಠನು, ಅದೇ ರೀತಿ ದೇವದೂತರಿಗಿಂತ ಶ್ರೇಷ್ಠನು ಎಂಬಂತ ವಿಷಯಗಳನ್ನ ನಾವು ನೋಡಿಕೊಳ್ಳುತ್ತಾ ಬಂದೆವು. Last week we also looked at his humanity, his victorious humanity. ನಾವು ಕಳೆದ ವಾರ ಆತನ ಜಯಪ್ರದವಾದಂತಹ ಮನುಷ್ಯತ್ವದ ಕುರಿತಾಗಿ ನಾವು ನೋಡಿಕೊಂಡೆವು. We looked at some reasons why the Lord Jesus Christ became man, his incarnation. ನಾವು ಯಾಕೆ ಯೇಸು ಕ್ರಿಸ್ತನು ಯಾವ ಕಾರಣಗಳಿಂದಾಗಿ ಆತನು ಮನುಷ್ಯನಾದನು ಎಂಬಂತ ಕಾರಣಗಳನ್ನು ನೋಡಿಕೊಂಡೆವು. He became man to suffer the judgment of sin that was ours. ಆತನು ಮಾನವನಾದದ್ದು ಪಾಪದ ಶಿಕ್ಷೆಯಾದಂತಹ ಮರಣವನ್ನ ನಮ್ಮ ಪರವಾಗಿ ಹೊಂದಲಿಕ್ಕಾಗಿ. He became man to suffer death to make the devil powerless. ಆತನು ಸೈತಾನನನ್ನ ಬಲವಿಲ್ಲದವನಾಗಿ ಮಾಡಲಿಕ್ಕಾಗಿ, ಆತನನ್ನ ಸೋಲಿಸಲಿಕ್ಕಾಗಿ ಮಾನವನ ಪರವಾಗಿ ಮರಣವನ್ನು ಅನುಭವಿಸಿದನು. He became man to be a helper for man. ಮನುಷ್ಯನಿಗೆ ಅಥವಾ ಮಾನವನಿಗೆ ಸಹಾಯಕನಾಗಲಿಕ್ಕಾಗಿ ಆತನು ಮರಣವನ್ನು ಅನುಭವಿಸಿದನು. And in the last verse we saw he is able to help us when we are tempted. ನಾವು ಶೋಧನೆಗೆ ಒಳಗಾಗುವಾಗ ನಮಗೆ ಸಹಾಯ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಯಾಕಂದ್ರೆ ಆತನು ನಮ್ಮ ಹಾಗೆ ಮರಣವನ್ನು ಅನುಭವಿಸಿ ಶೋಧನೆಯನ್ನು ಅನುಭವಿಸಿದನು ಎಂಬುದಾಗಿ ನೋಡಿಕೊಂಡೆವು. He is not only able but he is willing to help us. ಆತನು ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನು ಮಾತ್ರವಲ್ಲ, ಸಹಾಯ ಮಾಡಲಿಕ್ಕೆ ಮನಸ್ಸುಳ್ಳವನು ಕೂಡ ಆಗಿದ್ದಾನೆ. Some people are able to help but they don't have the mind. ಕೆಲವು ಜನರಿಗೆ ಸಹಾಯ ಮಾಡುವ ಶಕ್ತಿ ಉಂಟು, ಆದ್ರೆ ಅವರಿಗೆ ಸಹಾಯ ಮಾಡುವ ಮನಸ್ಸಿಲ್ಲ. Some people have the mind but they don't have the ability. ಕೆಲವರಿಗೆ ಸಹಾಯ ಮಾಡುವ ಆಶೆ ಉಂಟು, ಆದರೆ ಅವರಿಗೆ ಸಾಮರ್ಥ್ಯವೇ ಇರುವುದಿಲ್ಲ. But our Lord is both able and willing. ಆದರೆ ನಮ್ಮ ಕರ್ತನು ಆತನು ಸಹಾಯ ಮಾಡಲಿಕ್ಕೆ ಸಾಮರ್ಥ್ಯನೂ ಸಹ ಮತ್ತು ಆತನು ಸಹಾಯ ಮಾಡಲಿಕ್ಕೆ ಇಷ್ಟವುಳ್ಳವನು ಸಹ ಆಗಿದ್ದಾನೆ. Remember when a leper came to the Lord, he knew from what Jesus has done in many places that he is able to heal. ನಾವು ನೋಡಿಕೊಳ್ಳುವಾಗ ಒಬ್ಬ ಕುಷ್ಠರೋಗಿ ಯೇಸು ಸ್ವಾಮಿಯ ಬಳಿಗೆ ಬರುವಾಗ ಆತನು ಯೇಸು ಕ್ರಿಸ್ತನು ಅನೇಕ ಕಡೆಗಳಲ್ಲಿ ಯಾವ ಅದ್ಭುತಗಳನ್ನು ಮಾಡಿದನು, ಎಂತಹ ರೋಗಗಳನ್ನು ಗುಣಪಡಿಸನು ಎಂಬುದನ್ನು ತಿಳಿದವನಾಗಿದ್ದನು. But he was not sure if the Lord will be willing to heal a leper, an outcast. ಆದರೆ ಆತನಿಗೆ ಈ ವಿಷಯ ತಿಳಿದಿರಲಿಲ್ಲ, ಒಂದು ವೇಳೆ ತನ್ನಂತಹ ಕುಷ್ಠರೋಗಿ ಮತ್ತು ಜನರಿಂದ ತಿರಸ್ಕರಿಸಲ್ಪಟ್ಟು ಊರ ಹೊರಗೆ ಇಡಲ್ಪಟ್ಟಿರುವಂತವನನ್ನ ಆತನು ಗುಣಪಡಿಸಲಿಕ್ಕೆ ಮನಸ್ಸುಂಟು ಎಂಬುದಾಗಿ ತಿಳಿದಿರಲಿಲ್ಲ. So he said, Lord, if you are willing, you can make me clean. ಆದ್ದರಿಂದ ಆತನು ಹೇಳಿದನು, ಕರ್ತನೇ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡು. He knew the ability of Jesus. ಆತನಿಗೆ ಯೇಸು ಕ್ರಿಸ್ತನ ಸಾಮರ್ಥ್ಯದ ಅರಿವಿತ್ತು. But he was not sure about whether he was willing to heal such a man as him. ಆದರೆ ತನ್ನಂತಹ ವ್ಯಕ್ತಿಯನ್ನ ಶುದ್ಧಪಡಿಸಲಿಕ್ಕೆ ಆತನಿಗೆ ಮನಸ್ಸುಂಟೋ ಇಲ್ಲವೋ ಎಂಬುದಾಗಿ ಆತನಿಗೆ ತಿಳಿದಿರಲಿಲ್ಲ. Immediately the Lord said, I am willing and be thou clean. He touched him, a leper, and said, I am willing, be thou clean. ಆಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಕ್ಷಣವೇ ಆ ಕುಷ್ಠರೋಗಿಯನ್ನ ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗು ಎಂಬುದಾಗಿ ಹೇಳಿದಾಗ ಒಂದೇ ಕ್ಷಣದಲ್ಲಿ ಆತನು ಶುದ್ಧನಾದನು. This is where we closed last week. ಕಳೆದ ವಾರ ಇಲ್ಲಿಗೆ ನಮ್ಮ ಅಧ್ಯಯನವನ್ನು ಮುಗಿಸಿದೆವು. Now remember, the original readers of the epistle were mostly professing Jewish Christians. ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು, ಈ ಪತ್ರಿಕೆ ಮುಖ್ಯವಾಗಿ ಬರೆದದ್ದು ಯಾರಿಗೆ ಅಂದರೆ ಹಿಂದೆ ಯಹೂದ್ಯ ಮತದಲ್ಲಿದ್ದಂತಹ ವಿಶ್ವಾಸಿಗಳಿಗೆ. Some of them were immature and unstable believers. ಅದರಲ್ಲಿ ಕೆಲವರು ಅಪಕ್ವತೆಯಿಂದ ಇದ್ದಂತಹ ಮತ್ತು ಸ್ಥಿರತೆ ಇಲ್ಲದಂತಹ ಅಸ್ಥಿರವಾದಂತಹ ವಿಶ್ವಾಸಿಗಳಾಗಿದ್ದರು. Some of them were wavering in their loyalty to Christ. ಕ್ರಿಸ್ತನ ಕಡೆಗೆ ತಮಗಿರುವಂತಹ ಆ ಒಂದು ನಂಬಿಕೆಯಲ್ಲಿ ಕೆಲವರು ಅಳ್ಳಾಡುವವರಾಗಿದ್ದರು. And many of them were thinking of returning to Judaism, the religion of Moses. ಅನೇಕರು ಮೋಶೆಯ ಧರ್ಮವಾಗಿದ್ದಂತ ಆ ಯಹೂದ್ಯ ಧರ್ಮಕ್ಕೆ ಮತ್ತೆ ಹಿಂತಿರುಗಿ ಹೋಗಬೇಕೆಂಬುದಾಗಿ ಆಲೋಚಿಸುತ್ತಿದ್ದರು. They believed that Moses was in a higher rank even than angels in heaven. ಅವರು ಆಲೋಚಿಸುತ್ತಿದ್ದರು ಏನಂದ್ರೆ ಮೋಶೆಯು ಪರಲೋಕದಲ್ಲಿರುವ ದೇವದೂತರಿಗಿಂತಲೂ ಆತನು ಶ್ರೇಷ್ಠನು ಎಂಬುದಾಗಿ ಯೋಚಿಸುತ್ತಿದ್ದರು. So in chapter 3, the author is showing about how great Jesus is above even Moses.
ಆದ್ದರಿಂದ ಈ ಪತ್ರಿಕೆಯ ಬರಹಗಾರನು 3ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಹೇಗೆ ಮೋಶೆಗಿಂತ ಶ್ರೇಷ್ಠನು ಎಂಬುದನ್ನು ತೋರಿಸುತ್ತಿದ್ದಾನೆ. Before we go into the verses, we want to talk a little bit about Moses. ನಾವು ಈ ಅಧ್ಯಾಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಮೋಶೆಯ ವಿಷಯವಾಗಿ ಕೆಲವು ವಿಷಯಗಳನ್ನ ತಿಳಿದುಕೊಳ್ಳೋಣ. Moses was a patriot. He loved his nation. ಮೋಶೆಯು ಒಬ್ಬ ರಾಷ್ಟ್ರ ಭಕ್ತನಾಗಿದ್ದನು. He was a legislator through whom the law of Moses was given. ಆತನು ಒಬ್ಬ ರಾಜಕೀಯ ವ್ಯಕ್ತಿಯ ರೀತಿಯಲ್ಲಿ ಮೋಶೆಯ ಧರ್ಮಶಾಸ್ತ್ರವು ಆತನ ಮೂಲಕವೇ ದೇವರು ನಮಗೆ ಕೊಟ್ಟರು. He wrote the first 5 books of the Bible, the law of Moses. ಆತನು ಸತ್ಯವೇದದ ಮೊದಲು 5 ಪುಸ್ತಕಗಳನ್ನ ಬರೆದನು. ಅವುಗಳನ್ನು ನಾವು ಮೋಶೆಯ ಧರ್ಮಶಾಸ್ತ್ರ ಪುಸ್ತಕಗಳು ಎಂಬುದಾಗಿ ಕರೆಯುತ್ತೇವೆ. He is the one who wrote about how God created everything and all that we need to know, the foundational truth of the Bible. ಆತನೇ ದೇವರು ಹೇಗೆ ಎಲ್ಲವನ್ನ ಸೃಷ್ಟಿಸಿದರು ಮತ್ತು ಎಲ್ಲಾ ಸತ್ಯಾಂಶಗಳ ಮೂಲಭೂತವಾದಂತಹ ಅಸ್ಥಿವಾರದ ವಿಷಯಗಳ ಕುರಿತಾಗಿ ನಮಗೆ ತಿಳಿಸಿದಾತನು ಬರೆದಾತನು ಆತನೇ. It was through him the religious institution of Israel, the tabernacle and the priesthood, the sacrifices, all of them were given through him. ಆತನ ಮೂಲಕವೇ ಯಹೂದ್ಯರ ಅಥವಾ ಇಸ್ರಾಯೇಲರ ಆ ಒಂದು ಕಟ್ಟಳೆಗಳು ಮತ್ತು ಧರ್ಮ ವಿಧಿಗಳಾದಂತಹ ಆ ಒಂದು ದೇವದರ್ಶನ ಗುಡಾರ, ಆ ಯಜ್ಞವೇದಿಯ ಕ್ರಮ ಮತ್ತು ಧರ್ಮಶಾಸ್ತ್ರ ಇವೆಲ್ಲವೂ ಸ್ಥಾಪಿಸಲ್ಪಟ್ಟವು. Priesthood, ಯಾಜಕತ್ವ ಇದೆಲ್ಲವೂ ಸ್ಥಾಪಿಸಲ್ಪಟ್ಟವು. Even though Abraham was the father of the nation of Israel, ಅಬ್ರಹಾಮನು ಇಸ್ರಾಯೇಲರ ಮೂಲ ಪಿತೃವಾಗಿದ್ದರೂ ಕೂಡ it was through Moses the nation Israel became a nation, not by Abraham. ಆದರೆ ಅಬ್ರಹಾಮನ ಮೂಲಕವಾಗಿ ಅಲ್ಲ, ಬದಲಾಗಿ ಮೋಶೆಯ ಮುಖಾಂತರ ಆ ಇಸ್ರಾಯೇಲ್ ಎಂಬಂತದ್ದು ಒಂದು ರಾಷ್ಟ್ರವಾಗಿ ಸ್ಥಾಪಿಸಲ್ಪಟ್ಟಿತು. Moses gave them manna from heaven. ಮೋಶೆಯು ಅವರಿಗೆ ಆಕಾಶದಿಂದ ಮನ್ನವನ್ನ ಕೊಟ್ಟನು. Well, at least that is what they thought. ಅಥವಾ ಆ ರೀತಿಯೇ ಅವರು ಯೋಚನೆ ಮಾಡಿದ್ದು. In John 6:32, the Lord said, Moses didn't give you the manna. My Father in heaven gave you the manna. ನಾವು ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಹೇಳಿದ್ದದ್ದು ಇಸ್ರಾಯೇಲರಿಗೆ, ಮೋಶೆಯು ನಿಮಗೆ ಆಕಾಶದಿಂದ ಮನ್ನವನ್ನು ಕೊಡಲಿಲ್ಲ, ಬದಲಾಗಿ ನನ್ನ ತಂದೆಯು ಆಕಾಶದಿಂದ ಮನ್ನವನ್ನು ಕೊಟ್ಟನು ಎಂಬುದಾಗಿ ಹೇಳಿದನು. And Moses delivered Israelites from Egyptian slavery. ಮತ್ತು ಮೋಶೆಯು ಇಸ್ರಾಯೇಲರನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆಗೊಳಿಸಿದನು. Well, again, that is what they thought. ಅದೇ ರೀತಿ ಆತನೇ ಬಿಡುಗಡೆಗೊಳಿಸಿದನು ಎಂಬುದಾಗಿ ಇಸ್ರಾಯೇಲರು ಯೋಚಿಸುತ್ತಿದ್ದರು. In Exodus 32:1, when Moses went to Mount Sinai and he delayed, they said, we don't know what happened to this Moses who delivered us from Egypt, who brought us out. ನಾವು ವಿಮೋಚನ ಕಾಂಡ 32ನೇ ಅಧ್ಯಾಯ 1ನೇ ವಚನದಲ್ಲಿ ಮೋಶೆ ಆ ಬೆಟ್ಟಕ್ಕೆ ಹೋಗಿ ಆತನು ಇಳಿದು ಬರುವುದಕ್ಕೆ ತಡ ಮಾಡಿದಾಗ, ಈ ಮೋಶೆ ಎಲ್ಲಿಗೆ ಹೋದನೋ ಗೊತ್ತಿಲ್ಲ, ನಮ್ಮನ್ನ ಐಗುಪ್ತ ದೇಶದಿಂದ ಕರೆತಂದವರು ಮೋಶೆ ಅಲ್ಲ ಎಂಬುದಾಗಿ ಅವರು they thought we don't know what happened to Moses who delivered us. ಮೋಶೆ ನಮ್ಮನ್ನ ಐಗುಪ್ತ ದೇಶದಿಂದ ಬಿಡಿಸಿರುವಂತ ಮೋಶೆಗೆ ಏನಾಯಿತೋ ನಮಗೆ ಗೊತ್ತಿಲ್ಲ ಎಂಬುದಾಗಿ ಅವರು ಆಲೋಚಿಸಿದರು. They forgot that it was God who delivered them. Moses was only a servant, a vessel. ಅವರು ದೇವರು ಅವರನ್ನ ಬಿಡುಗಡೆಗೊಳಿಸಿದ್ದು ಕೇವಲ ಮೋಶೆ ದೇವರ ಕೈಯಲ್ಲಿದ್ದಂತಹ ಒಂದು ಅಸ್ತ್ರ ಅಥವಾ ಆತನ ಸಾಧನೆ ಎಂಬುದನ್ನ ಮರೆತು ಬಿಟ್ಟಿದರು. The Moses did so many miracles before Pharaoh and his people. ಮೋಶೆ ಫರೋಹ ಮತ್ತು ಫರೋಹನ ಪರಿವಾರದವರ ಮುಂದೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದನು. Of course, again, it is God who did it, but God used Moses. ಹೌದು, ಅದು ಆ ಅದ್ಭುತ ಕಾರ್ಯಗಳು ದೇವರೇ ಮಾಡಿದರು ಕೂಡ ಮೋಶೆಯ ಮುಖಾಂತರ ಅವುಗಳನ್ನು ಮಾಡಿಸಿದನು. So we can go on and say so much things about this man Moses. ಆದ್ದರಿಂದ ನಾವು ಈ ಮೋಶೆ ಎಂಬಂತ ವ್ಯಕ್ತಿಯ ಕುರಿತಾಗಿ ಅನೇಕ ವಿಷಯಗಳನ್ನ ನಾವು ನೋಡಬಹುದು. Israel failed to understand that Moses was actually a weak person. He didn't know even how to talk. He had a problem with his speech. ಇಸ್ರಾಯೇಲರಿಗೆ ಮೋಶೆ ಎಂತಹ ಬಲಹೀನ ವ್ಯಕ್ತಿ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಆತನಿಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರುತ್ತಿರಲಿಲ್ಲ ಎಂಬುದನ್ನು ಕೂಡ ಅವರು ತಿಳಿದಿರಲಿಲ್ಲ. When he tried to deliver Israel first, he ended up becoming a murderer. ಆತನು ಮೊದಲು ಇಸ್ರಾಯೇಲರನ್ನ ಬಿಡುಗಡೆಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ಒಬ್ಬನನ್ನ ಕೊಲೆ ಮಾಡಿ ಕೊಲೆಗಡುಕನಾದನು. But such a man God changed after sending him to the wilderness for 40 years, and then God called him.
ಅಂತಹ ವ್ಯಕ್ತಿಯನ್ನ ದೇವರು ಮಾರ್ಪಾಡು ಮಾಡಿದನು. ಆ 40 ವರ್ಷಗಳ ಕಾಲ ಆ ಅರಣ್ಯದಲ್ಲಿ ಆತನು ಪರಿವರ್ತನೆಯಾಗುವ ಹಾಗೆ ದೇವರು ಆತನನ್ನು ಮಾಡಿದ್ರು. ಅಂಕಲ್, ಐ ನೀಡ್ ಅ ಮೂಮೆಂಟ್ ಅಂಕಲ್. Yeah. ಇಂದ ಒಬ್ಬ ಬಲಹೀನ ವ್ಯಕ್ತಿಯನ್ನು ದೇವರು ಹೇಗೆ ಬದಲಾಯಿಸಿ ಇಸ್ರೇಲಿನ ದೊಡ್ಡ ಒಬ್ಬ ಪ್ರವಾದಿಯಾಗಿ ಮಾಡಿದೆ ಎಂದ ವಿಷಯ ಇಸ್ರೇಲ್ ಜನರು ಮರೆತು ಹೋಗಿದೆ. They forgot how God changed such a man, made him one of the great prophets in Israel. ಇಸ್ರಾಯೇಲರು ಅಂತ ಬಲಹೀನ ವ್ಯಕ್ತಿ ಅಂತ ಮೋಶೆಯನ್ನ ದೇವರು ಹೇಗೆ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡಿದನು ಎಂಬುದನ್ನ ಮರೆತು ಬಿಟ್ಟಿದ್ದರು. So these immature Jewish Christians, they thought that Jesus was very lower than Moses. ಆದ್ದರಿಂದ ಈ ಅಪಕ್ವತೆಯಿಂದ ಕೂಡಿದಂತಹ ಯಹೂದ್ಯ ಜನರು ಯೇಸು ಕ್ರಿಸ್ತನು ಮೋಶೆಗಿಂತ ಕಡಿಮೆ ಎಂಬುದಾಗಿ ಯೋಚಿಸುತ್ತಿದ್ದರು. Moses delivered them from slavery in Egypt. ಮೋಶೆ ಐಗುಪ್ತ ದೇಶದ ಆ ಗುಲಾಮತನದಿಂದ ಅವರನ್ನು ಬಿಡುಗಡೆಗೊಳಿಸಿದನು. Jesus didn't deliver the Jews from Roman rule. ಆದರೆ ಯೇಸು ಕ್ರಿಸ್ತನು ಆ ರೋಮಾ ಸಾಮ್ರಾಜ್ಯದ ಅಧಿಕಾರದಿಂದ ಯಹೂದ್ಯರನ್ನ ಬಿಡುಗಡೆಗೊಳಿಸಲಿಲ್ಲ. Jesus didn't add any beautiful religious rituals to the life of Israel like Moses. ಮೋಶೆ ಮಾಡಿದ ರೀತಿಯಲ್ಲಿ ಯೇಸು ಕ್ರಿಸ್ತನು ಆ ಆಸಕ್ತಿದಾಯಕದಿಂದ ಕೂಡಿದಂತಹ ಮತ್ತು ಬಣ್ಣದಿಂದ ಕೂಡಿದಂತಹ ಆ ಧಾರ್ಮಿಕವಾದಂತಹ ಸಂಪ್ರದಾಯಗಳನ್ನ ಅವರಿಗೆ ಇಸ್ರಾಯೇಲರಿಗೆ ಕೊಡಲಿಲ್ಲ. Israel had a lot of things that was attractive. Their tabernacle, all the things, external things they had, the colors of the tabernacle. If you go inside, it is gold. It is very attractive. And what did Jesus do? ಇಸ್ರಾಯೇಲರಿಗೆ ಆಕರ್ಷಣೀಯವಾದಂತಹ ಆ ಬಣ್ಣದಿಂದ ಕೂಡಿದಂತಹ ಮತ್ತು ಒಳಗಡೆ ಚಿನ್ನದಿಂದ ಮಾಡಿದಂತಹ ಆ ದೇವದರ್ಶನದ ಗುಡಾರ ಕೊಡಲ್ಪಟ್ಟಿತ್ತು. ಆದರೆ ಯೇಸು ಕ್ರಿಸ್ತನು ಏನು ಕೊಟ್ಟನು? What does the Christians have? ಕ್ರೈಸ್ತರಿಗೆ ಏನುಂಟು? There's a baptism tank. ಅವರಿಗೆ ಒಂದು ದೀಕ್ಷಾ ಸ್ನಾನದ ತೊಟ್ಟಿ ಇದೆ. There's a table with some emblems there. ಅಲ್ಲಿ ಕೆಲವು ಚಿಹ್ನೆಗಳಿಂದ ಕೂಡಿದಂತ ಒಂದು ಮೇಜುಂಟು. It doesn't look very attractive, these two things. ಈ ಎರಡು ವಿಷಯಗಳನ್ನು ನೋಡುವಾಗ ಅದು ಆಕರ್ಷಣೀಯವಾಗಿ ಕಾಣುವುದಿಲ್ಲ. That is why the Christendom today made their churches and cathedrals and their altars very attractive. ಆದ್ದರಿಂದಲೇ ಈ ದಿನದ ಕ್ರೈಸ್ತತ್ವ ತಮ್ಮ ಚರ್ಚ್ಗಳನ್ನ, ತಮ್ಮ ಆ ಆಲಯಗಳನ್ನ, ತಮ್ಮ ಕಟ್ಟಡಗಳನ್ನ ಆಕರ್ಷಣೀಯವಾಗಿ ಮಾಡಿದ್ದಾರೆ. Even brethren or assemblies, many are tempted to make their building very attractive. They put lights on the building. They put toranagalu. They want to make it attractive. I'm sorry to say it. ಸಹೋದರ ಸಭೆಯವರು ಕೂಡ ತಮ್ಮ ಕಟ್ಟಡಗಳನ್ನ, ತಮ್ಮ ಸಭೆಗಳನ್ನ ಆಕರ್ಷಣೀಯವಾಗಿ ಮಾಡಬೇಕೆಂಬುದಾಗಿ ಬಣ್ಣದ ಆ ಬೆಳಕಿನ ದೀಪಗಳನ್ನ, ಅದೇ ರೀತಿ ತೋರಣಗಳನ್ನ ಕಟ್ಟುವುದರಲ್ಲಿ ತೊಡಗಿದ್ದಾರೆ. ಅದನ್ನ ಹೇಳುವುದಕ್ಕೆ ದುಃಖವಾಗುತ್ತದೆ, ಆದರೂ ಇದು ಸತ್ಯಾಂಶ. In Matthew 18:20, the Lord said, "Where 2 or 3 are gathered in my name, there am I in their midst." ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 20ನೇ ವಚನದಲ್ಲಿ ನಮ್ಮ ಕರ್ತನು ಹೇಳಿದನು, ಎಲ್ಲಿ ಇಬ್ಬರಾಗ್ಲಿ ಮೂರಾಗ್ಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆ. Many of the Christian cathedrals are buildings without Christ. ಅನೇಕ ಕ್ರೈಸ್ತತ್ವದ ಆ ಚರ್ಚ್ಗಳು ಅಥವಾ ಕಟ್ಟಡಗಳನ್ನ ನಾವು ನೋಡುವಾಗ ಅವು ಕ್ರಿಸ್ತನಿಲ್ಲದ ಬರಿದಾದ ಕಟ್ಟಡಗಳಾಗಿವೆ. So when the Jewish Christian believers compared these two, they were belittling Jesus. They were thinking very high of Moses. ಆದ್ರಿಂದ ಇದೆಲ್ಲವನ್ನ ಹೋಲಿಸಿ ನೋಡಿದಂತಹ ಆ ಯಹೂದ್ಯ ಮತದಿಂದ ಬದಲಾವಣೆ ಹೊಂದಿದಂತಹ ವಿಶ್ವಾಸಿಗಳಾದಂತಹ ಕ್ರೈಸ್ತರು ಯೇಸು ಕ್ರಿಸ್ತನನ್ನ ಮೋಶೆಗಿಂತ ಕಡಿಮೆ ಎಂಬುದಾಗಿ ಆಲೋಚಿಸುತ್ತಿದ್ದರು. So as we start reading chapter 3, ನಾವು 3ನೇ ಅಧ್ಯಾಯವನ್ನು ಓದುವ ಹಾಗೆ the author of Hebrews is asserting that Jesus is greater than Moses. ಇಬ್ರಿಯರ ಪತ್ರಿಕೆಯ ಬರಹಗಾರನು ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ, ಯೇಸು ಕ್ರಿಸ್ತನು ಮೋಶೆಗಿಂತ ಶ್ರೇಷ್ಠನು ಎಂಬುದಾಗಿ. He is really greater than any religious personality, no matter how big they were.
ಎಂತಹ ದೊಡ್ಡ ರಾಜಕೀಯ ವ್ಯಕ್ತಿಗಳು ಇದ್ದರೂ ಕೂಡ ಅವರಿಗಿಂತ ಯೇಸು ಕ್ರಿಸ್ತನು ದೊಡ್ಡವನು ಎಂಬುದಾಗಿ ಇಲ್ಲಿ ಹೇಳುತ್ತಿದ್ದಾನೆ. Moses was God's servant. ಮೋಶೆ ದೇವರ ಸೇವಕನಾಗಿದ್ದನು. He was a great servant. ಆತನು ಒಬ್ಬ ಶ್ರೇಷ್ಠ ಸೇವಕನು. At the death of Moses in Deuteronomy 34 verse 10 and 11, we read, there was never a prophet like Moses in all of Israel who knew God face to face. ಧರ್ಮೋಪದೇಶ ಕಂಡ 34ನೇ ಅಧ್ಯಾಯ 10 ಮತ್ತು 11ನೇ ವಚನಗಳಲ್ಲಿ ನಾವು ನೋಡುವಾಗ, ಮೋಶೆ ಸತ್ತ ನಂತರ ದೇವರ ಬಳಿಯಲ್ಲಿ ಮುಖಾಮುಖಿಯಾಗಿ ಮಾತನಾಡುವಂತಹ ಮೋಶೆಯಂತಹ ಪ್ರವಾದಿ ಹುಟ್ಟಲೇ ಇಲ್ಲ ಎಂಬುದಾಗಿ ಅಲ್ಲಿ ಹೇಳಿರುವುದನ್ನು ನಾವು ನೋಡುತ್ತೇವೆ. But he was still a servant. ಆದರೆ ಆತನು ಇನ್ನೂ ಸೇವಕನೇ ಆಗಿದ್ದನು. But Jesus is God's son, God the Son. ಆದರೆ ಯೇಸು ಕ್ರಿಸ್ತನನ್ನು ನಾವು ನೋಡುವಾಗ ಆತನು ಮಗನಾದ ದೇವರಾಗಿದ್ದಾನೆ. Further, author shows that a return to Judaism will be a departure from the living God. ನಂತರ ಮುಂದಕ್ಕೆ ಬರಹಗಾರನು ಹೇಳುತ್ತಾನೆ, ನೀವು ಮತ್ತೆ ನಿಮ್ಮ ಆ ಯಹೂದ್ಯ ಮತಕ್ಕೆ ಹಿಂತಿರುಗುವುದಾದರೆ ಕ್ರಿಸ್ತ ನಂಬಿಕೆಯಿಂದಲೇ ನೀವು ದೂರವಾಗುವ ಹಾಗಿದೆ ಎಂಬುದಾಗಿ ಹೇಳುತ್ತಾನೆ. You will be departing from the living God. We see that in verse 12. We will come to that. ಜೀವವುಳ್ಳ ದೇವರನ್ನು ಬಿಟ್ಟು ಹೋಗುವ. So if you are departing back to Judaism, you are departing from the living God. 12ನೇ ವಚನದಲ್ಲಿ ನಾವು ಮುಂದಕ್ಕೆ ನೋಡಿಕೊಳ್ಳುತ್ತೇವೆ, ನೀವು ಕ್ರೈಸ್ತ ನಂಬಿಕೆಯನ್ನ ಬಿಟ್ಟು ಹಿಂತಿರುಗಿ ಹೋಗುವುದಾದರೆ ನೀವು ಜೀವ ಸ್ವರೂಪನಾದ ದೇವರನ್ನೇ ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳವರಾಗುತ್ತೀರಿ ಎಂಬುದಾಗಿ ಹೇಳುತ್ತಾನೆ. Multitude of Jews, even Moses himself couldn't enter the land of Canaan because of disobedience. ಅನೇಕ ಯಹೂದ್ಯರು, ಮೋಶೆಯೂ ಕೂಡ ಆ ವಾಗ್ದಾನ ದೇಶವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯವಾಗಲಿಲ್ಲ, ಅವರ ಅಪನಂಬಿಕೆ ಮತ್ತು ತಿರುಗು ಬೀಳುವಿಕೆಯ ನಿಮಿತ್ತದಿಂದಾಗಿ. So today many professing Christians are in danger of not entering God's rest. That is the warning here. ಆದ್ದರಿಂದ ಇಂದು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವ ಅನೇಕರು ದೇವರು ಕೊಡುವಂತಹ ಆ ಸಮಾಧಾನದಲ್ಲಿ ಪ್ರವೇಶಿಸಲಾರದಂತಹ ಅಪಾಯದಲ್ಲಿ ಇದ್ದಾರೆ. So now from chapter 3 verse 1 all the way to chapter 4 end, the superiority of Christ to Moses is the main topic. 3ನೇ ಅಧ್ಯಾಯದ 1ನೇ ವಚನದಿಂದ ಹಿಡಿದು 4ನೇ ಅಧ್ಯಾಯದ ಕೊನೆಯ ವಚನದವರೆಗೂ ನಾವು ನೋಡುವಾಗ ಯೇಸು ಕ್ರಿಸ್ತನು ಮೋಶೆಗಿಂತ ಶ್ರೇಷ್ಠನು ಎಂಬಂತ ವಾದವನ್ನ ಇಲ್ಲಿ ಆತನು ಮಂಡಿಸುತ್ತಾನೆ. Let's read verse 1. 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಆದದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. The word therefore, it connects us with what was previously understood in chapter 2. ಆದದರಿಂದ ಎಂಬಂತ ಈ ಒಂದು ಪದ ಪ್ರಯೋಗ ಇಲ್ಲಿ ನಾವು ಕಳೆದ 2ನೇ ಅಧ್ಯಾಯದಲ್ಲಿ ಯಾವುದನ್ನ ಅರ್ಥ ಮಾಡಿಕೊಂಡವೋ ಆ ಸತ್ಯಾಂಶದೊಟ್ಟಿಗೆ ನಮ್ಮನ್ನ ಸೇರಿಸುತ್ತದೆ. Chapter 1 and 2. 1 ಮತ್ತು 2ನೇ ವಚನದ ಸತ್ಯಾಂಶಗಳನ್ನ ಕೂಡಿಸುತ್ತದೆ. The three main things we understood in chapter 1 and 2. 1 ಮತ್ತು 2ನೇ ಅಧ್ಯಾಯದಿಂದ ನಾವು 3 ಸತ್ಯಾಂಶಗಳನ್ನ ಕಲಿತುಕೊಂಡೆವು. The finality of the revelation given through Jesus Christ. ಯೇಸು ಕ್ರಿಸ್ತನಿಂದ ಕೊಡಲ್ಪಟ್ಟಂತಹ ಆ ಪ್ರಕಟಣೆಯೇ ಅದು ಕಟ್ಟಕಡೆಯ ಪ್ರಕಟಣೆ ಎಂಬುದನ್ನ ಕಲಿತುಕೊಂಡೆವು. Secondly, because of his deity. ಎರಡನೇದಾಗಿ ಆತನ ದೈವತ್ವದ ನಿಮಿತ್ತದಿಂದಾಗಿ ಎಂಬುದಾಗಿ ನೋಡಿಕೊಂಡೆವು. Thirdly, because of his victorious humanity. ಮೂರನೇದಾಗಿ ಆತನ ಜಯಪ್ರದವಾದಂತಹ ಮಾನವ ಸ್ವರೂಪದಿಂದಾಗಿ ಎಂಬುದಾಗಿ ನೋಡಿಕೊಂಡೆವು. So because of all these, we are told to consider or looking unto consider Jesus Christ. ಈ ಎಲ್ಲ ಸತ್ಯಾಂಶಗಳನ್ನು ನಾವು ಕಲಿತಿರುವುದರಿಂದ ಈಗ ಯೇಸುವನ್ನ ನಿಮ್ಮ ಗಮನಕ್ಕೆ ಅಥವಾ ಮನಸ್ಸಿಗೆ ತಂದುಕೊಳ್ಳಿರಿ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. The first thing in verse 1, the first part, we read about the description of the readers. ಇಲ್ಲಿ ಮೂರನೇ ಅಧ್ಯಾಯ 1ನೇ ವಚನದ ಮೊದಲನೆಯ ಭಾಗದಲ್ಲಿ ನಾವು ನೋಡುವಾಗ ಈ ಪತ್ರಿಕೆ ಯಾರಿಗಾಗಿ ಬರೆಯಲ್ಪಟ್ಟಿತು ಎಂಬುದಾಗಿ ಅದು ನಮಗೆ ಒಂದು ಸುಳಿವನ್ನ ಕೊಡುತ್ತದೆ. It's called Holy Brethren. ಅಲ್ಲಿ ಪರಿಶುದ್ಧ ದೇವ ಜನರು ಎಂಬುದಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಇದೆ. There's a great dignity that we have. ಅಲ್ಲಿ ನಮಗೆ ಒಂದು ಗೌರವದ ಸ್ಥಾನ ಕೊಡಲ್ಪಟ್ಟಿದೆ. They are partakers of the heavenly calling. ನಾವು ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟವರು. Israel had an earthly call. ಇಸ್ರಾಯೇಲರಿಗೆ ಭೂಲೋಕದ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟಿದ್ದರು.
But New Testament believers have a heavenly calling. ಆದರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳು ಪರಲೋಕದ ಸ್ವಾಸ್ಥ್ಯಕ್ಕಾಗಿ ಅವರು ಕರೆಯಲ್ಪಟ್ಟಿದ್ದಾರೆ. Don't treat your position and call lightly. ಆದ್ದರಿಂದ ನಿಮ್ಮ ಸ್ಥಾನವನ್ನ ಅತ್ಯಂತ ಕಡಿಮೆ ಎಂಬುದಾಗಿ ಅಲ್ಪವೆಂದು ಎಣಿಸಬೇಡಿರಿ. If you do that, it will be an insult to the God who called you. ಆ ರೀತಿ ಮಾಡುವುದಾದರೆ ನಿಮ್ಮನ್ನ ಕರೆದ ದೇವರಿಗೆ ನೀವು ಅವಮಾನ ಮಾಡುತ್ತೀರಿ. All true believers are holy in their position. ಎಲ್ಲ ನಿಜವಾದಂತಹ ವಿಶ್ವಾಸಿಗಳು ತಮ್ಮ ಸ್ಥಾನದಲ್ಲಿ ಪರಿಶುದ್ಧರಾಗಿರುತ್ತಾರೆ. But we should be holy in our practice. ಆದರೆ ನಾವು ನಮ್ಮ ನಡವಳಿಕೆಯಲ್ಲಿಯೂ ಕೂಡ ನಾವು ಪರಿಶುದ್ಧರಾಗಿರಬೇಕು. In Christ we are holy. ಕ್ರಿಸ್ತನಲ್ಲಿ ನಾವು ಪರಿಶುದ್ಧರಾಗಿದ್ದೇವೆ. In ourselves many times we are not. We have to become holy, grow in holiness. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ಪರಿಶುದ್ಧರಾಗಿರುವುದಿಲ್ಲ, ಪರಿಶುದ್ಧತೆಯಲ್ಲಿ ಬೆಳೆಯಬೇಕು, ಪರಿಶುದ್ಧರಾಗಬೇಕಾಗಿರುತ್ತದೆ. What does holy means? ಪರಿಶುದ್ಧ ದೇವಜನರು ಅಥವಾ ಪರಿಶುದ್ಧರಾಗುವುದು ಅಂದರೇನು? It means setting apart for God's worship and service. ಅದರ ಅರ್ಥ ದೇವರ ಆರಾಧನೆ ಮತ್ತು ದೇವರ ಸೇವೆಗಾಗಿ ನಮ್ಮನ್ನು ನಾವು ಪ್ರತ್ಯೇಕಿಸಿಕೊಳ್ಳುವುದೇ ಅದಾಗಿದೆ. Brethren, holy brethren. ಪರಿಶುದ್ಧ ದೇವ ಜನರು ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. We have become God's family members by the new birth. ನಾವು ನಮ್ಮ ಹೊಸ ಹುಟ್ಟುವಿಕೆಯಿಂದಾಗಿ ದೇವರ ಕುಟುಂಬದ ಸದಸ್ಯರಾಗಿದ್ದೇವೆ. And we are partakers. ನಾವು ಆತನ ಕುಟುಂಬದಲ್ಲಿ ಪಾಲುಗಾರರಾಗಿದ್ದೇವೆ. Not only in eternal life. ನಿತ್ಯ ಜೀವದಲ್ಲಿ ಪಾಲುಗಾರರು ಮಾತ್ರವಲ್ಲ. Not only a home in heaven. ಪರಲೋಕದಲ್ಲಿರುವ ನಮ್ಮ ಮನೆಯಲ್ಲಿ ಪಾಲುಗಾರರು ಮಾತ್ರವಲ್ಲ. And all the blessings that comes along with salvation. ಮತ್ತು ರಕ್ಷಣೆಯೊಟ್ಟಿಗೆ ಬರುವಂತಹ ಎಲ್ಲ ಆಶೀರ್ವಾದಗಳಲ್ಲಿಯೂ ನಾವು ಪಾಲುಗಾರರಾಗಿದ್ದೇವೆ. But we will also be partakers in the blessing of the messianic kingdom, the world to come. ಆದರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅದರೊಟ್ಟಿಗೆ ನಾವು ಮುಂದೆ ಬರಲಿಕ್ಕಿರುವಂತಹ ಮೆಸ್ಸಿಯನಿಂದ ಆಳಲ್ಪಡುವಂತಹ ಆ ಭೂಲೋಕದ ರಾಜ್ಯದಲ್ಲಿಯೂ ನಾವು ಪಾಲುಗಾರರಾಗುತ್ತೇವೆ. In chapter 1 we saw the world to come. ಮುಂದೆ ಬರಲಿಕ್ಕಿರುವ ಲೋಕ ರಾಜ್ಯ. ಒಂದನೇ ಅಧ್ಯಾಯದಲ್ಲಿ ನಾವು ಮುಂದೆ ಬರಲಿರುವ ರಾಜ್ಯ ಎಂಬುದಾಗಿ ನೋಡಿಕೊಂಡೆವು. So that is the first part of verse 1 about the readers or about the believers. ಒಂದನೇ ವಚನದ ಮೊದಲನೇ ಭಾಗ ಯಾರು ಈ ಪತ್ರಿಕೆಯನ್ನು ಓದುತ್ತಿರುವವರು ಎಂಬುದನ್ನು ನಮಗೆ ತಿಳಿಸಿಕೊಡುತ್ತದೆ. And it is applicable to us also, holy brethren. ಪರಿಶುದ್ಧ ದೇವ ಜನರಾದ ಸಹೋದರರೇ ಎಂಬುದಾಗಿ ಹೇಳುವಾಗ ಅದು ನಮಗೂ ಕೂಡ ಅನ್ವಯವಾಗುತ್ತದೆ. We are called with a heavenly calling. ನಾವು ಪರಲೋಕದ ಆ ಒಂದು ಕರೆಯಿಂದ ಕರೆಯಲ್ಪಟ್ಟಿದ್ದೇವೆ. In the second part of the verse 1 gives two titles for Jesus. ಈ ಒಂದನೇ ವಚನದ ಎರಡನೆಯ ಭಾಗ ಯೇಸು ಕ್ರಿಸ್ತನಿಗೆ ಎರಡು ಬಿರುದುಗಳನ್ನ ಕೊಡುತ್ತದೆ. One he is called the apostle. ಮೊದಲನೇದಾಗಿ ಆತನು ಅಪೋಸ್ತಲನು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. Kannada Deva Preshita. What is that in Kannada? In Kannada it is Deva Preshitanu. It is the English word apostle. ಇಂಗ್ಲಿಷ್ ಭಾಷೆಯಲ್ಲಿ ಅದು ಅಪೋಸ್ತಲನು ಎಂಬುದಾಗಿ ಭಾಷಾಂತರ ಮಾಡಿದೆ. This is the ಮಾಡಿದೆ. only place in New Testament where Jesus is called an apostle. ಹೊಸ ಒಡಂಬಡಿಕೆಯಲ್ಲಿ ಇದೊಂದೇ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಅಪೋಸ್ತಲನು ಎಂಬುದಾಗಿ ಕರೆಯಲ್ಪಟ್ಟಿರುವುದು. What does apostle mean? Sent forth one. ಅಪೋಸ್ತಲರು ಅಂದರೆ ಏನು? ಕಳುಹಿಸಲ್ಪಟ್ಟವನು. Of course we know God sent his son to this world as an ambassador of God with all authority. ನಮಗೆ ಗೊತ್ತು ದೇವರು ತನ್ನ ಮಗನಾಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಒಬ್ಬ ರಾಯಭಾರಿಯಾಗಿ ಎಲ್ಲ ಅಧಿಕಾರದೊಟ್ಟಿಗೆ ಕಳುಹಿಸಿದನು ಎಂಬುದಾಗಿ. Apostle is a person sent by God from God to people. ಅಪೋಸ್ತಲನು ಎಂಬುದಾಗಿ ಹೇಳುವಾಗ ದೇವರಿಂದ ಮನುಷ್ಯರ ಬಳಿಗೆ ಕಳುಹಿಸಲ್ಪಟ್ಟಂತ ವ್ಯಕ್ತಿ. The second title is high priest. ಎರಡನೆಯ ಬಿರುದು ಆತನಿಗೆ ಕೊಡಲ್ಪಟ್ಟಿರುವುದು ಮಹಾಯಾಜಕನು. If the apostle is representing God to man, high priest represent men before God. ಅಪೋಸ್ತಲನು ಎಂಬುದಾಗಿ ಹೇಳುವಾಗ ದೇವರನ್ನ ಮನುಷ್ಯನಿಗೆ ಪ್ರತಿನಿಧಿಸುವವನಾಗಿರುತ್ತಾನೆ. ಆದರೆ ಮಹಾಯಾಜಕನು ಎಂಬುದಾಗಿ ಹೇಳುವಾಗ ಮನುಷ್ಯನನ್ನ ದೇವರಿಗೆ ಪ್ರತಿನಿಧಿಸುವಂತವನಾಗಿರುತ್ತಾನೆ. The word is pontifex or a bridge builder, one who builds a bridge between God and man. ಇಲ್ಲಿರುವಂತಹ ಪದದ ಅರ್ಥ ಮನುಷ್ಯರಿಗೂ ದೇವರಿಗೂ ಸಂಬಂಧ ಏರ್ಪಡಿಸುವ ಆತನು ಎಂಬುದಾಗಿ ಆಗುತ್ತದೆ. A bridge builder, ಸೇತುವೆ ಅಲ್ಲ, ಸೇತುವೆ ಕಟ್ಟುವವನು. First Timothy 2:5 says there's one God
and one mediator between God and man, the man Christ Jesus. 1 ತಿಮೋಥಿ 2ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, ಒಬ್ಬನೇ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು, ಅದು ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ. Chapter 5 to 10 expands this thought. ಈ ಆಲೋಚನೆಯನ್ನ 1 ತಿಮೋಥಿ 5ರಿಂದ 10ನೇ ಅಧ್ಯಾಯ, Hebrews 5 to 10. ಇಬ್ರಿಯರಿಗೆ ಬರೆದ ಪತ್ರಿಕೆ 5ರಿಂದ 10ನೇ ಅಧ್ಯಾಯ ಈ ಆಲೋಚನೆಯನ್ನ ದೇವರಿಗೂ ಮನುಷ್ಯರಿಗೂ ಯೇಸು ಕ್ರಿಸ್ತನ ಮಧ್ಯವರ್ತಿ ಎಂಬಂತ ಆಲೋಚನೆಯನ್ನ ಇನ್ನೂ ಸವಿಸ್ತಾರವಾಗಿ ಹೇಳುತ್ತದೆ. So these both titles are joined together, the apostle and the high priest. ಆದ್ದರಿಂದ ಈ ಅಪೋಸ್ತಲನು ಮತ್ತು ಮಹಾಯಾಜಕನು ಎಂಬಂತ ಈ ಎರಡು ಬಿರುದುಗಳು ಅದು ಕೂಡಿಸಲ್ಪಟ್ಟಿವೆ. This is the fundamental doctrine and of Christian faith. ಕ್ರೈಸ್ತ ನಂಬಿಕೆಗೆ ಮೂಲಭೂತವಾದಂತಹ ಬೋಧನೆಯು ಇದೇ ಆಗಿದೆ. Jesus and his work. ಯೇಸು ಕ್ರಿಸ್ತನು ಮತ್ತು ಆತನ ಕಾರ್ಯಗಳು. Of course, we know that as a priest, he offered himself unlike the Old Testament priest. ನಮಗೆ ಗೊತ್ತು, ಯೇಸು ಕ್ರಿಸ್ತನು ಹಳೆಯ ಒಡಂಬಡಿಕೆಯ ಮಹಾಯಾಜಕರ ಹಾಗೆ ಮಾಡದೆ ತನ್ನನ್ನೇ ತಾನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನಮಗೆ ಗೊತ್ತು. Of course, that death is followed by his resurrection. ಆತನ ಮರಣ ನಂತರ ಆತನ ಪುನರುತ್ಥಾನವನ್ನೂ ಸಹ ಹೊಂದಿದನು. And he is Christ Jesus. ಮತ್ತು ಆತನು ಕ್ರಿಸ್ತನಾಗಿರುವಂತಹ ಯೇಸು. Christ means the anointed one or the Messiah. ಕ್ರಿಸ್ತನು ಎಂಬುದಾಗಿ ಹೇಳುವಾಗ ಅಭಿಷೇಕಿಸಲ್ಪಟ್ಟವನು ಅಥವಾ ಮೆಸ್ಸಿಯನು. That is a name given from heaven. ಅದು ಪರಲೋಕದಿಂದ ಕೊಡಲ್ಪಟ್ಟಂತಹ ಹೆಸರಾಗಿದೆ. Jesus is a name given when he became man. ಯೇಸು ಎಂಬಂತ ಆ ಒಂದು ಹೆಸರು ಆತನು ಮನುಷ್ಯನಾಗಿ ಹುಟ್ಟಿದಾಗ ಕೊಡಲ್ಪಟ್ಟಂತ ಹೆಸರು. We know that from Matthew 1:21. You should call him Jesus because he will save his people from their sin. ನಮಗೆ ಗೊತ್ತು, ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಿಂದ ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನು ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. So we looked about ourselves, our name, and what is the Lord Jesus Christ, 2 titles. ನಾವು ನಮಗೆ ಕೊಡಲ್ಪಟ್ಟಂತಹ ಬಿರುದು ಏನು ಎಂಬುದಾಗಿ ನಾವು ನೋಡಿಕೊಂಡೆವು. ಅಷ್ಟು ಮಾತ್ರವಲ್ಲ, ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿರುವಂತಹ 2 ಬಿರುದುಗಳನ್ನ ಈ ವಚನದಲ್ಲಿ ನೋಡಿಕೊಂಡೆವು. Now let us look at verse 2. ನಾವು ಈಗ 2ನೇ ವಚನವನ್ನ ನೋಡಿಕೊಳ್ಳೋಣ. ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆಯೇ ಯೇಸುವು ತನ್ನನ್ನು ನೇಮಿಸಿದಾತನಿಗೆ ನಂಬಿಗಸ್ತನಾಗಿದ್ದಾನೆ. The Lord Jesus Christ, the Son, was faithful to the duties entrusted to him by God the Father. ಯೇಸು ಕ್ರಿಸ್ತನನ್ನ ನಾವು ನೋಡುವಾಗ ತಂದೆಯಾದ ದೇವರಿಂದ ತನಗೆ ಕೊಡಲ್ಪಟ್ಟಂತಹ ಆ ಎಲ್ಲ ಕರ್ತವ್ಯಗಳನ್ನ ನಂಬಿಕೆಯಿಂದ ನೆರವೇರಿಸಿದನು. Keep in mind, nothing negative is told about Moses here. ನಾವು ಇಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು, ಮೋಶೆಯ ಕುರಿತಾಗಿ ಯಾವುದೇ ನಕಾರಾತ್ಮಕವಾದಂತಹ ಹೇಳಿಕೆಗಳು ಇಲ್ಲಿಲ್ಲ. We should be very careful when we talk about God's servants. ನಾವು ದೇವರ ಸೇವಕರ ಕುರಿತಾಗಿ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು. They are also people like us, but Moses was a man with some failures, but God never brought that up and he honored Moses. ಆದರೆ ಅವರು ನಮ್ಮ ಹಾಗೆ ಮನುಷ್ಯರೇ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಮೋಶೆಯು ಕೂಡ ಅನೇಕ ಬಲಹೀನತೆಗಳನ್ನು ಉಳ್ಳವನಾಗಿದ್ದರೂ ಕೂಡ ಆತನ ಬಲಹೀನತೆಗಳನ್ನು ಎತ್ತು ಹಿಡಿಯದೆ ದೇವರು ಆತನನ್ನ ನಾಯಕನನ್ನಾಗಿ ನೇಮಿಸಿದನು. He was faithful in all his house. ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾದಂತ ಸೇವಕನಾಗಿದ್ದನು ಮೋಶೆಯು. What a phrase is that. This is what God is expecting from me and you, to be faithful, not successful, but faithful, each one of us. That is God's expectation from us. ಎಂತಹ ಸುಂದರವಾದಂತಹ ಹೇಳಿಕೆ ನೋಡಿರಿ. ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತವನು. ನಾವು ನಂಬಿಗಸ್ತನಾಗಿರಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ. ನಾವು ಯಶಸ್ವಿಯಿಂದ ಕೂಡಿದವರಾಗಿರಬೇಕೆಂಬುದಾಗಿ ಅಲ್ಲ, ಬದಲಾಗಿ ನಂಬಿಗಸ್ತರಾಗಿರಬೇಕು ಎಂಬುದಾಗಿ ಆತನು ಬಯಸುತ್ತಾನೆ. So when it is talking about the house, it is talking about the community of God's people or all Israel. That's what it is mentioning. ಮನೆ ಎಂದು ಹೇಳುವಾಗ, ದೇವರ ಮನೆ ಎಂಬುದಾಗಿ ಹೇಳುವಾಗ ಅದು ಎಲ್ಲಾ ಇಸ್ರಾಯೇಲರಿಗೆ ಅಥವಾ ಎಲ್ಲಾ ಮಾನವರನ್ನ ಇಸ್ರಾಯೇಲಿಯರ ವಿಷಯವಾಗಿ, ಇಸ್ರಾಯೇಲರನ್ನೇ ಪ್ರತಿನಿಧಿಸುವವನಾಗಿ ಆತನು ದೇವರ ಮನೆ ಎಂದರೆ ಇಸ್ರಾಯೇಲರಲ್ಲಿ ಆತನು ನಂಬಿಗಸ್ತನಾಗಿದ್ದನು. The tabernacle, ದೇವದರ್ಶನ ಗುಡಾರ, the sanctuary, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ, that is the altar where they worshipped. ಅವರು ಆರಾಧಿಸುತ್ತಾ ಇದ್ದಂತಹ ಮತ್ತು ಯಜ್ಞ ಅರ್ಪಿಸುತ್ತಿದ್ದಂತಹ ಆ ಯಜ್ಞವೇದಿ,
But in the New Testament, which is the house, God's house. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ದೇವರ ಮನೆ ಎಂದರೆ ಯಾವುದು? 1 Timothy 3:15 says, ಜೀವ ಸ್ವರೂಪನಾದ ದೇವರ ಮನೆ ಸಭೆಯು ಅದು ಸತ್ಯಕ್ಕೆ ಸ್ತಂಭವು ಆಧಾರ. So it is the New Testament church which is the house of God today. 1 ತಿಮೋಥಿ 3ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಾಗ ಈ ಸಭೆಯು ದೇವರ ಸಭೆಯು ಸತ್ಯಕ್ಕೆ ಸ್ತಂಭವು ಆಧಾರವೂ ಆಗಿದೆ ಎಂಬುದಾಗಿ ಹೇಳುವಾಗ ದೇವರ ಮನೆ ಅಂದರೆ ಅದು ಸಭೆಯೇ ಆಗಿದೆ. The question, are we faithful to our local church? ಹೇಳುವಂತ ಪ್ರಶ್ನೆ ಏನೆಂದರೆ ನಾವು ನಮ್ಮ ಸ್ಥಳೀಯ ಸಭೆಗೆ ನಂಬಿಗಸ್ತರಾಗಿದ್ದೇವಾ? Very sad today, people are faithful to their business, their job, their activities, but they are not faithful to the local church. ಇದು ತುಂಬಾ ದುಃಖಕರವಾದಂತ ಸಂಗತಿ ಏನೆಂದರೆ ಈ ದಿನಗಳಲ್ಲಿ ಜನರು ತಮ್ಮ ವ್ಯಾಪಾರಗಳಲ್ಲಿ ವ್ಯವಹಾರಗಳಲ್ಲಿ ತಮ್ಮ ಕೆಲಸಕ್ಕೆ ಅವರು ನಂಬಿಗಸ್ತರಾಗಿರುತ್ತಾರೆ, ನಮ್ಮ ಮನೆಗಳಲ್ಲಿಯೂ ಕೂಡ ನಂಬಿಗಸ್ತರಾಗಿರುತ್ತಾರೆ, ಆದರೆ ದೇವರ ಸಭೆಯಲ್ಲಿ ಅಪನಂಬಿಗಸ್ತರಾಗಿರುತ್ತಾರೆ. Knowingly or unknowingly, many are destroying the local church testimony. ತಿಳಿದೋ ತಿಳಿಯದೋ ಅನೇಕರು ಸ್ಥಳೀಯ ಸಭೆಯ ಸಾಕ್ಷಿಯನ್ನ ಹಾಳು ಮಾಡುವವರಾಗಿದ್ದಾರೆ. So Moses was faithful in the house. ಆದ್ದರಿಂದ ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. So the similarity with Moses ends here. ಆದ್ದರಿಂದ ಮೋಶೆಯೊಟ್ಟಿಗೆ ಹೋಲಿಕೆ ಇಲ್ಲಿಯೇ ಅದು ಕೊನೆಗೊಳ್ಳುತ್ತದೆ. Now from verse 3 to 6. ನಾವು 3ರಿಂದ 6ನೇ ವಚನದವರೆಗೆ ಈಗ ಓದಿಕೊಳ್ಳೋಣ. Yeah, let's read that. ಮನೆಗಿಂತ ಮನೆ ಕಟ್ಟಿದವನಿಗೆ ಹೆಚ್ಚಾದ ಮಾನವಿರುವುದರಿಂದ ಮೋಶೆಗಿಂತ ಯೇಸುವು ಹೆಚ್ಚಾದ ಮಾನಕ್ಕೆ ಯೋಗ್ಯನೆಂದೆಣಿಸಲ್ಪಟ್ಟಿದ್ದಾನೆ. ಪ್ರತಿ ಮನೆಯನ್ನು ಯಾರೋ ಒಬ್ಬನು ಕಟ್ಟಿರುವನು, ಸಮಸ್ತವನ್ನು ಕಟ್ಟಿದಾತನು ದೇವರೇ. ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅವನು ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು ನಮ್ಮ ನಿರೀಕ್ಷೆಯೊಂದುಂಟಾದ ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು. Here the superiority of the son is explained by the author. ಇಲ್ಲಿ ಮಗನ ಶ್ರೇಷ್ಠತೆಯನ್ನ ಈ ಗ್ರಂಥದ ಬರಹಗಾರನು ವಿವರಿಸುತ್ತಾನೆ. Jesus is worthy of more glory than Moses. ಯೇಸು ಕ್ರಿಸ್ತನು ಮೋಶೆಗಿಂತ ಹೆಚ್ಚಾದಂತ ಮಾನಕ್ಕೆ ಯೋಗ್ಯನು. Greater in relationship to God. ದೇವರ ಸಂಬಂಧದಲ್ಲಿ ಇನ್ನೂ ಹೆಚ್ಚಿನ ಶ್ರೇಷ್ಠತೆಯನ್ನು ಹೊಂದಿದ್ದಾನೆ. He is God the Son. ಆತನು ಮಗನಾದಂತಹ ದೇವರು. Unlike the servant. ಸೇವಕನ ಅಲ್ಲ. God showed Moses the blueprint of the tabernacle in the Mount Sinai, and he entrusted that to workers. So Moses was a servant. ನಾವು ನೋಡುವಾಗ ಸೀನಾಯಿ ಬೆಟ್ಟದಲ್ಲಿ ದೇವರು ಆ ದೇವದರ್ಶನದ ಗುಡಾರದ ಆ ಒಂದು ನೀಲಿ ನಕ್ಷೆಯನ್ನು ಆತನಿಗೆ ತೋರಿಸಿದನು ಮತ್ತು ಕೆಲಸದವರನ್ನ ನೇಮಿಸಿದನು. ಅದೇ ರೀತಿ ಮೋಶೆಯು ಕೂಡ ದೇವರಿಂದ ನೇಮಿಸಲ್ಪಟ್ಟ ಸೇವಕನಾಗಿದ್ದನಷ್ಟೇ. But Jesus is God's son, the architect and the builder of the house. ಆದರೆ ಯೇಸು ಕ್ರಿಸ್ತನನ್ನ ನಾವು ನೋಡುವಾಗ ಆತನು ದೇವರ ಮಗನಾಗಿದ್ದನು, ದೇವರ ಮನೆಯ ಶಿಲ್ಪಿ ಮತ್ತು ಅದನ್ನ ಕಟ್ಟಿದಾತನು ಆತನೇ. In John chapter 1:3, Colossians 1:16, Hebrews 1:2, all these places we see Jesus Christ as the creator. ನಾವು ಯೋಹನ್ನ ಸುವಾರ್ತೆ 1ನೇ ಅಧ್ಯಾಯ 3ನೇ ವಚನ, ಕೊಲೋಸ್ಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ, 16ನೇ ವಚನ, ಅದೇ ರೀತಿ ಇಬ್ರಿಯರ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಎಲ್ಲವನ್ನ ಕಟ್ಟಿದಾತನು ಆತನೇ ಎಂಬುದಾಗಿ, ಎಲ್ಲದಕ್ಕೂ ಮೂಲಭೂತನು ಆತನೇ ಎಂಬುದಾಗಿ ನೋಡುತ್ತೇವೆ. The relationship between Moses and God was creator and servant relationship. ದೇವರಿಗೂ ಇದ್ದಂತಹ ಆ ಒಂದು ಸಂಬಂಧ ಸೃಷ್ಟಿಕರ್ತನಿಗೂ ಸೇವಕನಿಗೂ ಇರುವಂತಹ ಸಂಬಂಧ. But Jesus Christ had a father son relationship. ಆದರೆ ಯೇಸು ಕ್ರಿಸ್ತನು ದೇವರೊಟ್ಟಿಗೆ ತಂದೆ ಮತ್ತು ಮಗನ ಸಂಬಂಧವನ್ನು ಹೊಂದಿದ್ದನು. Moses was faithful. ಮೋಶೆಯು ನಂಬಿಗಸ್ತನಾಗಿದ್ದನು. But verse 5 says these were spoken to testify to the things that were to be spoken later. 5ನೇ ವಚನದಲ್ಲಿ ನಾವು ನೋಡುವಾಗ ಅವನು ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು ಎಂದು ನೋಡುತ್ತೇವೆ. What does it mean? ಅದರ ಅರ್ಥವೇನು?
all of those pictures and shadows of the Old Testament, the priesthood, the offerings, the ceremonies, they were all shadows of things to come, that is the Lord Jesus Christ and his work. ಅದರ ಅರ್ಥ ಹಳೆಯ ಒಡಂಬಡಿಕೆಯ ಆ ಯಾಜಕನ ಆ ಒಂದು ಯಜ್ಞ ಸಮರ್ಪಣೆ, ಆ ಒಂದು ಬೇರೆ ಆಚಾರ ಸಂಪ್ರದಾಯ ವಿಧಿಗಳು ಅದು ಮುಂದೆ ಬರಲಿಕ್ಕಿರುವಂತಹ ಯೇಸು ಕ್ರಿಸ್ತನನ್ನೇ ಸೂಚಿಸುವವುಗಳಾಗಿದ್ದವು. So Jesus Christ is greater because he is God. ಆದ್ದರಿಂದ ಯೇಸು ಕ್ರಿಸ್ತನು ಶ್ರೇಷ್ಠನು ಯಾಕಂದರೆ ಆತನೇ ದೇವರು. In verse 6 we read, but Christ is faithful over God's house as a son. ಆದರೆ 6ನೇ ವಚನಕ್ಕೆ ಬರುವಾಗ ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ ಎಂದು ನೋಡುತ್ತೇವೆ. Here is the first time in Hebrews Jesus is called Christ. In Hebrews epistle, this is the first time Jesus is called Christ. ಇಬ್ರಿಯರ ಪತ್ರಿಕೆಯಲ್ಲಿ ಇದೇ ಮೊದಲ ಬಾರಿಗೆ ಯೇಸುವನ್ನ ಕ್ರಿಸ್ತನೆಂದು ಕರೆಯಲ್ಪಟ್ಟಿರುವುದು ಇಲ್ಲಿ. That is the Greek word for Messiah. ಗ್ರೀಕ್ ಪದ ಅದಕ್ಕೆ ಮೆಸ್ಸಿಯನು ಎಂಬುದಾಗಿ ಆಗುತ್ತದೆ. You can go to Daniel chapter 9 verse 25 and 26. We read about the Messiah, the anointed one. ದಾನಿಯೇಲನ ಗ್ರಂಥ chapter 9 verse 25 and 26. 9ನೇ ಅಧ್ಯಾಯ 25ರಿಂದ 29ನೇ ವಚನಗಳವರೆಗೆ ನಾವು ಓದುವಾಗ ಅಲ್ಲಿ ಅದನ್ನ ನಾವು ನೋಡ್ತೇವೆ. ಮುಂದೆ ಬರಲಿಕ್ಕಿರುವಂತ ಮೆಸ್ಸಿಯನ್ ಎಂಬಂತ ಪದ ಕೊಡಲ್ಪಟ್ಟಿದೆ. Please read Daniel chapter 9 verse 25 and 26. ನಾವು ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇದನ್ನು ತಿಳಿದು ಮಂದಟ್ಟು ಮಾಡಿಕೋ, ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವು ಕಂದಕವು ಇರುವವು. ಆ ಕಾಲವು ಬಹು ಕಷ್ಟ ಕಾಲ. 62 ವಾರಗಳಾದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು. ಅವನಿಗೆ ಏನೂ ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಲಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೂ ಯುದ್ಧವಾಗುವುದು. ನಿಶ್ಚಿತ ನಾಶನಗಳು ಸಂಭವಿಸುವವು. So the Jews were familiar with this prophecy that Christ means the anointed Messiah. ಆದ್ದರಿಂದ ಯಹೂದ್ಯರಿಗೆ ಈ ಒಂದು ಪ್ರವಾದನೆಯ ಸಂಪೂರ್ಣ ಅರಿವಿತ್ತು. ಅಭಿಷಿಕ್ತನು ಎಂಬುದಾಗಿ ಹೇಳುವಾಗ ಆತನು ಮೆಸ್ಸಿಯನು ಎಂಬುದಾಗಿ. It's a technical term used for the Davidic king who will bring deliverance to Israel one day. ಈ ಅಭಿಷಿಕ್ತ ಪ್ರಭು ಎಂಬಂತ ಈ ಒಂದು ಪದವು ದಾವೀದನ ಸಾಮ್ರಾಜ್ಯದಿಂದ ಮುಂದೆ ಬರಲಿಕ್ಕಿರುವಂತಹ ಆ ಮೆಸ್ಸಿಯನ ಕುರಿತಾಗಿ ಉಪಯೋಗಿಸಲ್ಪಟ್ಟಂತಹ ಒಂದು ತಾಂತ್ರಿಕ ಪದವಾಗಿದೆ. He is the one who will deliver Israel finally. ಆತನೇ ಇಸ್ರಾಯೇಲರನ್ನ ಕಟ್ಟಕಡೆಯದಾಗಿ ಬಿಡುಗಡೆಗೊಳಿಸುವನು. So Moses, the author is reminding his readers that Jesus is the Messiah of whom Moses and all the Old Testament prophets spoke. ಆದ್ದರಿಂದ ಈ ಪತ್ರಿಕೆಯ ಬರಹಗಾರನು ಯಹೂದ್ಯರಿಗೆ ಜ್ಞಾಪಕ ಕೊಡುತ್ತಿದ್ದಾನೆ ಏನೆಂದರೆ, ಹಳೆಯ ಒಡಂಬಡಿಕೆಯ ಪ್ರವಾದಿಗಳು ಮತ್ತು ಮೋಶೆಯು ಕೂಡ ಮಾತನಾಡಿದಂತ ಆ ಮೆಸ್ಸಿಯನು ಬೇರೆ ಯಾರು ಅಲ್ಲ, ಯೇಸು ಕ್ರಿಸ್ತನೇ ಎಂಬುದಾಗಿ ಹೇಳುತ್ತಿದ್ದಾನೆ. You remember when the 2 disciples were going on the road to Emmaus? ಎಮ್ಮಾವು ಹಳ್ಳಿಗೆ ಇಬ್ಬರು ಶಿಷ್ಯರು ನಡೆದುಕೊಂಡು ಹೋಗುವಾಗ ಅದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. The Lord spoke to them from Moses, the prophets and the Psalms and explained about himself. ಯೇಸು ಕ್ರಿಸ್ತನು ಅವರಿಗೆ ಆ ಇಬ್ಬರಿಗೆ ಮೋಶೆ ಗ್ರಂಥದಿಂದ, ಕೀರ್ತನೆಗಳ ಗ್ರಂಥದಿಂದ, ಪ್ರವಾದನೆಗಳ ಗ್ರಂಥದಿಂದ ಮಾತನಾಡಿದನು. So he was telling all those scripture was talking about me. ಆತನು ಹೇಳಿದ್ದೇನೆಂದರೆ ಆ ಎಲ್ಲಾ ಗ್ರಂಥಗಳು ತನ್ನ ಕುರಿತಾಗಿಯೇ ಪ್ರವಾದನೆಯನ್ನು ನುಡಿಯುತ್ತಿದ್ದವು ಎಂಬುದಾಗಿ ಹೇಳಿದನು. Look at John chapter 5 verse 46. ನಾವು ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 26ನೇ ವಚನವನ್ನು ನಾವು 46ನೇ ವಚನ. 5ನೇ ಅಧ್ಯಾಯ ಯೋಹಾನನ ಸುವಾರ್ತೆ 46ನೇ ವಚನ. ಅವನು ನನ್ನ ವಿಷಯವಾಗಿ ಬರೆದನು, ಆದದರಿಂದ ನೀವು ಮೋಶೆಯ ಮಾತನ್ನು ನಂಬದವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದಿರಿ. So he is showing that Moses wrote about him.
ಆದ್ದರಿಂದ ಇಲ್ಲಿ ಯೇಸು ಕ್ರಿಸ್ತನು ಮೋಶೆಯೂ ಕೂಡ ತನ್ನ ಕುರಿತಾಗಿ ಬರೆದನು ಎಂಬುದನ್ನು ತೋರಿಸುತ್ತಿದ್ದಾನೆ. So in verse 6 is Christ is faithful over God's house as a son, and we are his house in the New Testament. 6ನೇ ವಚನದಲ್ಲಿ ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು ನಮ್ಮ ನಿರೀಕ್ಷೆಯಿಂದುಂಟಾಗುವ ಉತ್ಸಾಹವನ್ನು ಕಡೆಯ ತನಕ ದೃಢವಾಗಿ ಹಿಡಿದುಕೊಂಡುವವರಾದರೆ ನಾವೇ ದೇವರ ಮನೆಯವರು ಎಂಬುದಾಗಿ ಇಲ್ಲಿ ನೋಡಿ. So from Old Testament house to a shift to the New Testament house. ಹಳೆಯ ಒಡಂಬಡಿಕೆಯ ದೇವರ ಮನೆಯಿಂದ ಇಲ್ಲಿ ಹೊಸ ಒಡಂಬಡಿಕೆಯ ದೇವರ ಮನೆಗೆ ಬದಲಾವಣೆ ಆಗುತ್ತಿದೆ. All true believers are the dwelling place. ಎಲ್ಲ ವಿಶ್ವಾಸಿಗಳು ಕೂಡ ಆ ಒಂದು ಮನೆಯಲ್ಲಿ, ನಿಜವಾದಂತ ವಿಶ್ವಾಸಿಗಳು ಆ ಮನೆಯಲ್ಲಿ ವಾಸಿಸುತ್ತಾರೆ. Christendom today worship the buildings. ಈ ದಿನದ ಕ್ರೈಸ್ತತ್ವವು ಆ ಕಟ್ಟಡಗಳನ್ನ ಆರಾಧಿಸುತ್ತದೆ. We sometimes say we go to the church. ನಾವು ಅನೇಕ ಸಂದರ್ಭಗಳಲ್ಲಿ ಹೇಳುತ್ತೇವೆ, ನಾನು ಸಭೆಗೆ ಚರ್ಚಿಗೆ ಹೋಗುತ್ತಿದ್ದೇನೆ ಎಂಬುದಾಗಿ. But actually it is the opposite. ಅದು ಹೇಳಬೇಕಂದ್ರೆ ಅದು ತದ್ವಿರುದ್ಧವಾದಂತ ಮಾತು. It is the church going to a building. ಸಭೆಯೇ ಆ ಒಂದು ಕಟ್ಟಡಕ್ಕೆ ಹೋಗುತ್ತಿದೆ ಎಂಬುದಾಗಿ ಹೇಳಬೇಕು. We just to identify, we say I went to church Sunday morning. ನಾವು ಗುರುತಿಸಿಕೊಳ್ಳಲಿಕ್ಕಾಗಿ ನಾವು ಹೇಳುತ್ತೇವೆ, ನಾನು ಭಾನುವಾರ ಮುಂಜಾನೆ ಚರ್ಚಿಗೆ ಹೋದೆನು ಎಂಬುದಾಗಿ. Actually that is not true. ಅದು ಸತ್ಯವಲ್ಲ. It is the church that is going to a building. ಸಭೆ ಅದು ಒಂದು ಕಟ್ಟಡಕ್ಕೆ ಕೂಡಿಕೊಳ್ಳಲಿಕ್ಕೆ ಹೋಗುತ್ತಿದೆ ಅಷ್ಟೇ. And that church can gather in a home. ಆ ಸಭೆಯು ಮನೆಯಲ್ಲಿಯೂ ಕೂಡ ಕೂಡಬಹುದು. So now the author is, after telling verse 6, we are the house, then he says a warning. ನಂತರ ಆ 6ನೇ ವಚನದ ಕಡೆಯ ಭಾಗದಲ್ಲಿ ನಾವೇ ದೇವರ ಮನೆಯವರು ಎಂಬುದಾಗಿ ಹೇಳಿದ ನಂತರ ಒಂದು ಎಚ್ಚರಿಕೆಯ ಮಾತನ್ನ ಹೇಳುತ್ತಾನೆ. The author is injecting a godly fear into the reader's mind. ಈ ಓದುಗರ ಮನಸ್ಸಿನಲ್ಲಿ ದೇವರ ಮತ್ತು ಪವಿತ್ರಾತ್ಮನಿಂದ ಪ್ರೇರಿತವಾದಂತಹ ಭಯವನ್ನ ಅವರ ಹೃದಯಕ್ಕೆ ಹಾಕುತ್ತಿದ್ದಾನೆ. It says we are his house if indeed we hold fast our confidence and our boasting in our hope. Verse 6 end. 6ನೇ ವಚನದ ಕಡೆಯ ಭಾಗದಲ್ಲಿ ನಾವೇ ದೇವರ ಮನೆಯವರು ಎಂಬುದಾಗಿ ಹೇಳುವುದಕ್ಕಿಂತ ಮುಂಚೆ ನಾವು ನಮ್ಮ ಧೈರ್ಯವನ್ನು ನಮ್ಮ ನಿರೀಕ್ಷೆಯಿಂದುಂಟಾಗುವ ಉತ್ಸಾಹವನ್ನು ಕಡೇ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ಮಾತ್ರ ದೇವರ ಮನೆಯವರಾಗುತ್ತೇವೆ ಎಂಬುದಾಗಿ ಹೇಳುತ್ತಾನೆ. If we hold fast, ನಾವು ದೃಢವಾಗಿ ಹಿಡಿದುಕೊಂಡರೆ, this is where the doctrine of perseverance or holding on to the end comes. ಇಲ್ಲಿಯೇ ಆ ತಾಳ್ಮೆಯ ಆ ಒಂದು ಬೋಧನೆ ಅಥವಾ ಕಡೆಯವರೆಗೂ ತಾಳಿಕೊಂಡಿರುವ ಆ ಒಂದು ತತ್ವವು ಬರುತ್ತದೆ. Only those who continue to the end are truly saved. ಕಡೆಯವರೆಗೂ ತಾಳಿಕೊಂಡಿರುವವನು ಮಾತ್ರ ರಕ್ಷಣೆ ಹೊಂದುತ್ತಾನೆ. See, we don't become God's house by continuing till the end. ನಾವು ದೇವರ ಮನೆಯವರಾಗುವುದು ಕಡೆಯವರೆಗೂ ತಾಳಿಕೊಂಡಿರುವುದರಿಂದ ಮಾತ್ರವಲ್ಲ, ಅದರಿಂದ ಅಲ್ಲ, but it is the evidence that we are real by holding on till the end. ನಾವು ದೇವರ ಮನೆಯವರಾಗಿದ್ದೇವೆ ಎಂಬುದನ್ನು ಸಾಬೀತುಪಡಿಸುವುದು ಹೇಗೆಂದರೆ ಕಡೆಯವರೆಗೂ ನಾವು ತಾಳಿಕೊಂಡಿದ್ದರೆ ಮಾತ್ರ ಅದು ಸಾಬೀತಾಗುತ್ತದೆ. In the 21st century, in these days, it is very hard to know who is a true believer, who is not in our churches. 21ನೇ ಶತಮಾನದಲ್ಲಿ ಇಂದಿನ ದಿನಮಾನಗಳಲ್ಲಿ ನಾವು ನೋಡುವಾಗ ನಮ್ಮ ಸಭೆಗಳಲ್ಲಿ ಯಾರು ನಿಜವಾದ ವಿಶ್ವಾಸಿಗಳು ಎಂಬುದನ್ನು ತಿಳಿದುಕೊಳ್ಳುವುದು ಕಷ್ಟವಾಗಿದೆ. Even in our assemblies, the brethren assemblies, ನಮ್ಮ ಸಭೆಗಳಲ್ಲಿ ಅಂದರೆ ಸಹೋದರ ಸಭೆಗಳಲ್ಲಿಯೂ ಕೂಡ, if you profess faith, you have to persevere till the end, or God will preserve you till the end. ನೀವು ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರು ಎಂಬುದಾಗಿ ಹೇಳಿಕೊಳ್ಳುವುದಾದರೆ ನೀವು ಕಡೆಯವರೆಗೂ ತಾಳಿಕೊಂಡಿರಬೇಕು, ಅಥವಾ ದೇವರು ನಿಮ್ಮನ್ನ ಕಡೆಯವರೆಗೂ ತಾಳಿಕೊಳ್ಳುವ ಹಾಗೆ ಕಾಯುತ್ತಾನೆ. Matthew 24:12 and 13. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 13ರಿಂದ 14ನೇ ವಚನ. 12:13 12 and 13. 12-13ನೇ ವಚನ ನಾವು ಈ ರೀತಿ ನೋಡುತ್ತೇವೆ. ಮತ್ತಾಯ 24ನೇ ಅಧ್ಯಾಯ 12 ಮತ್ತು 13ನೇ ವಚನ. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು.
Of course, the context is the tribulation time. It is not applicable to the church. ಇದರ ಹಿನ್ನೆಲೆಯನ್ನು ನಾವು ನೋಡುವಾಗ ಆ ಮಹಾಸಂಕಟ ದಿನಗಳಲ್ಲಿ ನಡೆಯುವಂತ ಸಂಗತಿಗಳ ಕುರಿತಾಗಿ ಮಾತನಾಡುತ್ತಿದೆ, ಅದು ಸಭೆಗೆ ಅನ್ವಯಿಸುವುದಿಲ್ಲ. But we can apply something by knowing that a true believer will endure till the end. ಆದರೆ ನಿಜ ವಿಶ್ವಾಸಿಗಳು ಕಡೆಯವರೆಗೂ ತಾಳಿಕೊಳ್ಳುತ್ತಾರೆ ಎಂಬಂತ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಕೆಲವು ಸತ್ಯಾಂಶಗಳನ್ನು ತಿಳಿದುಕೊಳ್ಳಬಹುದು. Enduring till the end is the evidence that we are true believers. ಕಡೆಯವರೆಗೂ ತಾಳಿಕೊಂಡಿರುವುದೇ ನಾವು ನಿಜ ವಿಶ್ವಾಸಿಗಳು ಎಂಬುದನ್ನ ಸಾಬೀತುಪಡಿಸುವುದಕ್ಕೆ ಸಾಕ್ಷಿಯಾಗಿದೆ. The rest of the chapter from verse 7 to 19 is giving us a warning against unbelief. ಮುಂದಿನ ವಚನಗಳು 7ರಿಂದ 19ನೇ ವಚನಗಳವರೆಗೆ ನಾವು ಓದಿಕೊಳ್ಳುವಾಗ ಅದು ಅಪನಂಬಿಕಸ್ತಿಕೆಯ ವಿರುದ್ಧವಾಗಿ ನಮಗೆ ಎಚ್ಚರಿಕೆಯನ್ನ ಕೊಡುತ್ತದೆ. It is showing that rejection of Christ is more serious than rejecting of Moses. ಇಲ್ಲಿ ಮೋಶೆಯನ್ನ ತಿರಸ್ಕರಿಸುವುದಕ್ಕಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನನ್ನ ತಿರಸ್ಕರಿಸುವುದು ಅದು ಅತ್ಯಂತ ಕಠಿಣವಾದಂತಹ ಕೆಲಸ ಎಂಬುದಾಗಿ, ಗಂಭೀರವಾದಂತಹ ಕೆಲಸ ಎಂಬುದಾಗಿ ಹೇಳುತ್ತಿದ್ದಾನೆ. Now let's read verse 7 and 8. ನಾವು 7 ಮತ್ತು 8ನೇ ವಚನವನ್ನ ಈಗ ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7-8ನೇ ವಚನ. ಆದದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. After saying that Jesus is superior to Moses, ಮೋಶೆಗಿಂತ ಯೇಸು ಕ್ರಿಸ್ತನು ಶ್ರೇಷ್ಠನು ಎಂಬುದಾಗಿ ಹೇಳಿದ ನಂತರ there's a warning from the experience of the Israelites in the wilderness as they journeyed from Egypt to Canaan. ಇಸ್ರಾಯೇಲರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಸಂಚರಿಸುವಾಗ ಅವರ ಪ್ರಯಾಣದಲ್ಲಿ ಅವರಿಗಾದ ಅನುಭವದ ಒಂದು ಸಾಕ್ಷಿಯನ್ನು ಇಲ್ಲಿ ಹೇಳುತ್ತಾನೆ ಮತ್ತು ಎಚ್ಚರಿಕೆ, ಅದರಿಂದ ನಮಗೆ ಎಚ್ಚರಿಕೆಯನ್ನ ಕೊಡುತ್ತಿದ್ದಾನೆ. They did not enter because of unbelief or rebellion. ಅವರು ವಾಗ್ದಾನ ದೇಶವನ್ನ ಪ್ರವೇಶಿಸದೆ ಹೋದದ್ದು ಅವರ ಅಪನಂಬಿಕೆಯಿಂದ ಮತ್ತು ದೇವರಿಗೆ ತಿರುಗಿ ಬಿದ್ದದ್ದರಿಂದ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. If that was serious, ಅದೇ ಅಷ್ಟು ಗಂಭೀರವಾಗಿರುವುದಾದರೆ how much more serious would be to reject Christ? ಹಾಗಾದರೆ ಕ್ರಿಸ್ತನನ್ನ ತಿರಸ್ಕರಿಸುವುದು ಇನ್ನೆಷ್ಟು ಗಂಭೀರವಾಗಿರಬೇಕು. Verses 7 to 11 is a quotation from the Old Testament, Psalm 95, 7 to 11. ಆ 7ನೇ ವಚನದಿಂದ 11ನೇ ವಚನಗಳಿಗೆ ಕೊಡಲ್ಪಟ್ಟಿರುವಂತಹ ವಚನಗಳು ಆ ಕೀರ್ತನೆ 95ನೇ ಅಧ್ಯಾಯ 7 to 11. 7ರಿಂದ 11ನೇ ವಚನಗಳನ್ನ ಹೇಳಲ್ಪಟ್ಟಿದೆ. ಅಲ್ಲಿ author to Hebrews brings many quotations from the Old Testament. ಈ ಇಬ್ರಿಯ ಗ್ರಂಥದ ಬರಹಗಾರನು ಹಳೆಯ ಒಡಂಬಡಿಕೆಯಿಂದ ಅನೇಕ ವಚನಗಳನ್ನ ತನ್ನ ಪತ್ರಿಕೆಯಲ್ಲಿ ಉಪಯೋಗಿಸಿದ್ದಾನೆ. Here he is quoting Psalm 95, 7 to 11, warning against unbelief of hardening of heart. ಇಲ್ಲಿ ಕೀರ್ತನೆ 95ನೇ ಅಧ್ಯಾಯ 7ರಿಂದ 11ನೇ ವಚನದಲ್ಲಿ ಕೊಡಲ್ಪಟ್ಟಿರುವಂತಹ ಹೃದಯಗಳನ್ನ ಕಠಿಣ ಮಾಡಿಕೊಳ್ಳುವುದರ ವಿರುದ್ಧದ ಎಚ್ಚರಿಕೆಯ ಮಾತುಗಳನ್ನು ಇಲ್ಲಿ ಹೇಳುತ್ತಿದ್ದಾನೆ. And unbelief. ಮತ್ತು ಅಪನಂಬಿಕೆಯ ವಿರುದ್ಧವಾದ ಮಾತುಗಳು. It is very sad even in the coronavirus time when many God's servants and believers and lakhs of unbelievers are removed from this world, still many believers' heart become very hardened. ಕರೋನಾ ಆ ಒಂದು ಬಂದಂತಹ ಕಾಲದಲ್ಲಿ ಅನೇಕ ದೇವರ ಸೇವಕರು, ವಿಶ್ವಾಸಿಗಳು ಮತ್ತು ಅನೇಕ ಅವಿಶ್ವಾಸಿಗಳು ಈ ಲೋಕದಿಂದ ದೇವರಿಂದ ಕೀಳಲ್ಪಟ್ಟಿದ್ದರೂ ಕೂಡ ಇನ್ನೂ ಕೂಡ ಅನೇಕರ ಹೃದಯಗಳು ಕಠಿಣವಾಗಿರುವುದನ್ನು ನಾವು ನೋಡುತ್ತೇವೆ. This is the time we should come closer to God and be more thankful in our assemblies, but many a times the sad state we see. ಇದೇ ಸಮಯ ನಾವು ದೇವರ ಬಳಿಗೆ ಹತ್ತಿರ ಬರಬೇಕು ಮತ್ತು ಸಭೆಯಾಗಿ ವೈಯಕ್ತಿಕವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಆದರೆ ನಮ್ಮ ಸಭೆಗಳಲ್ಲಿ ನಾವು ನೋಡುವಾಗ ದುಃಖದ ಸಂಗತಿಯಾಗುತ್ತದೆ. When you look at Israel's journey through the wilderness to Canaan, ನಾವು ಇಸ್ರಾಯೇಲರ ಅರಣ್ಯದಿಂದ ಕಾನಾನ್ ದೇಶದ ಪ್ರಯಾಣವನ್ನು ನಾವು ನೋಡುವಾಗ Deuteronomy 1 verse 2 and 6 to 8 says it was an 11 days journey. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 2ನೇ ವಚನ ಮತ್ತು 6ರಿಂದ 8ನೇ ವಚನ ಹೇಳುತ್ತದೆ ಅದು 40 ದಿನಗಳ ಪ್ರಯಾಣ. 11 ದಿನ, 11 days journey. ಓಕೆ, 11 ದಿನದ ಪ್ರಯಾಣ ಎಂಬುದಾಗಿ ಅಲ್ಲಿ ಹೇಳುತ್ತದೆ. That is, if you go straight, it is 11 days journey.
ನೀವು ನೇರವಾಗಿ ಹೋಗುವುದಾದರೆ ಅದು 11 ದಿನದ ಪ್ರಯಾಣ. But of course, they had children, they had women, they have elderly people. So it would have taken maybe a few months. ಅವರ ಬಳಿಯಲ್ಲಿ ಚಿಕ್ಕ ಮಕ್ಕಳು, ವಯಸ್ಸಾದಂತವರು, ಹೆಂಗಸರು, ಪ್ರಾಣಿಗಳು ಸಹ ಇದ್ದುದರಿಂದ ಅದು ಕೆಲವು ತಿಂಗಳುಗಳ ಕಾಲ ತೆಗೆದುಕೊಳ್ಳಬಹುದು. But the passage we read in verse 9 that says the 40 years. 9ನೇ ವಚನದಲ್ಲಿ ನಾವು ಈಗ ತಾನೇ ಓದಿಕೊಂಡ 9ನೇ ವಚನದಲ್ಲಿ ನೋಡುವುದಾದರೆ ಅವರು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ 40 ವರುಷ ನಾನು ನಡೆಸುತ್ತಿದ್ದ ಕೃತ್ಯಗಳನ್ನು ನೋಡಿದರು ಎಂಬುದಾಗಿ ಇಲ್ಲಿ ನೋಡುತ್ತೇವೆ. The delay was due to God's anger against their rebellion and hardness of heart. ದೇವರು ಅವರನ್ನ ಕಾನಾನ್ ದೇಶಕ್ಕೆ ಸೇರಿಸುವುದಕ್ಕೆ ತಡ ಮಾಡಿದ್ದರ ಕಾರಣವೇನೆಂದರೆ ಅವರ ಕಠಿಣ ಹೃದಯ ಮತ್ತು ದೇವರಿಗೆ ತಿರುಗಿ ಬಿದ್ದ ಕಾರಣದಿಂದಲೇ ತಡ ಮಾಡಿದನು. In verse 8 and 9 we read about hardening of heart and rebellion and their unbelief. 8 ಮತ್ತು 9ನೇ ವಚನಗಳಲ್ಲಿ ನಾವು ನೋಡುವಾಗ ಅವರು ಹೃದಯಗಳನ್ನ ಕಠಿಣ ಮಾಡಿಕೊಂಡರು, ದೇವರಿಗೆ ತಿರುಗಿ ಬಿದ್ದರು ಮತ್ತು ಅಪನಂಬಿಕೆ ಉಳ್ಳವರಾದರು ಎಂಬುದಾಗಿ ಇಲ್ಲಿ ನೋಡುತ್ತೇವೆ. The author to Hebrews is probably reminding about many incidents that happened on the way. ಇಬ್ರಿಯರಿಗೆ ಈ ಪತ್ರಿಕೆಯನ್ನು ಬರೆದ ಬರಹಗಾರನು ಆ ಒಂದು ಪ್ರಯಾಣದಲ್ಲಿ ಆದಂತಹ ಅನೇಕ ಘಟನೆಗಳನ್ನ ನೆನಪಿಗೆ ತರುತ್ತಿದ್ದಾನೆ. At Rephidim, they grumbled against Moses due to the lack of water. ರೆಫಿದೀಮ್ ಎಂಬಂತ ಸ್ಥಳದಲ್ಲಿ ಅಲ್ಲಿ ನೀರಿನ ನಿಮಿತ್ತದಿಂದಾಗಿ ನೀರಿಲ್ಲದ ಕಾರಣ ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಿದ್ದರು ಎಂದು ಹೇಳುತ್ತಾನೆ. We also read about that Kadesh when Moses struck the rock in anger. ಮೋಶೆ ಆ ಕಾದೇಶ್ ಎಂಬಂತ ಸ್ಥಳದಲ್ಲಿ ಕೋಪದಿಂದ ಆ ಬಂಡೆಯನ್ನ ಸೀಳಿದರ ಕುರಿತಾಗಿ Moses struck the rock in anger. In anger he hit the rock. ಮೋಶೆ ಕೋಪದಿಂದ in anger he hit the rock. ಕೋಪದಿಂದ ಆ ಬಂಡೆಯನ್ನ ಹೊಡೆದನು ಎಂಬುದಾಗಿ ಅಲ್ಲಿ ಹೇಳುತ್ತಾನೆ. Of course, it also remind in Numbers 13 and 14 when they were fearful and due to unbelief they said we cannot go to the Canaan. ಮತ್ತು ಅರಣ್ಯಕಾಂಡ 13 ಮತ್ತು 14ನೇ ವಚನದಲ್ಲಿ ಅವರು ತಮಗಾದಂತಹ ಪರಿಸ್ಥಿತಿಯ ಅನುಭವದಿಂದ ಭಯ ಉಳ್ಳಿದವರಾಗಿ ನಾವು ಕಾನಾನ್ ದೇಶಕ್ಕೆ ಸೇರಲಾರೆವು ಎಂಬುದಾಗಿ ಹೇಳಿದರು. Remember the report of the 10 spies. ಆ 10 ಜನ ಗೂಢಚಾರರು ಯಾವ ವರದಿಗಳನ್ನು ತಂದರು ಎಂಬುದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. What was the result of that? ಅದರ ಪರಿಣಾಮ ಏನಾಗಿತ್ತು? We hear in verse 11, God swore in my wrath, they shall not enter my rest. Which was, uncle? Verse 11. 11ನೇ ವಚನದಲ್ಲಿ ನಾವು ನೋಡುವಾಗ ದೇವರು ತನ್ನ ಕೋಪದಲ್ಲಿ ಅವರು ನನ್ನ ವಿಶ್ರಾಂತಿಯನ್ನು ಸೇರುವುದೇ ಇಲ್ಲ ಎಂಬುದಾಗಿ ಕೋಪಗೊಂಡು ಪ್ರಮಾಣ ಮಾಡಿದನು ಎಂದು ನೋಡುತ್ತೇವೆ. Many a times we only talk about a loving God. ನಾವು ಅನೇಕ ಸಂದರ್ಭಗಳಲ್ಲಿ ಕೇವಲ ಪ್ರೀತಿಸುವ ದೇವರ ಕುರಿತಾಗಿ ಮಾತಾಡುತ್ತೇವೆ. Most of the messages are very pleasing to man, only talking about love of God. ಅನೇಕ ಬೋಧನೆಗಳನ್ನು ನಾವು ನೋಡುವಾಗ ಮನುಷ್ಯರಿಗೆ ಹಿತವನ್ನು ಉಂಟು ಮಾಡುವ ಹಾಗೆ ಕೇವಲ ದೇವರ ಪ್ರೀತಿಯ ಕುರಿತಾಗಿಯೇ ಮಾತನಾಡುವ ಬೋಧನೆಗಳುಂಟು. Such preachers and leaders are well liked by everybody. ಅಂತಹ ಬೋಧಕರನ್ನ ನಾಯಕರನ್ನ ಎಲ್ಲರೂ ಇಷ್ಟಪಡುತ್ತಾರೆ. But here we read about the wrath of God. ಆದರೆ ಇಲ್ಲಿ ನಾವು ನೋಡುವಾಗ ದೇವರ ಕೋಪದ ಕುರಿತಾಗಿ ನಾವು ನೋಡುತ್ತೇವೆ. We should have a balance between the love and the fearful wrath of God. There should be a balance. ನಾವು ದೇವರ ಆ ಭಯಂಕರವಾದಂತಹ ಕೋಪಕ್ಕೂ ಪ್ರೀತಿಗೂ ಒಂದು ಸಮಾನತೆಯನ್ನ ಕಂಡುಕೊಳ್ಳಬೇಕು. 38 years they wandered in wilderness without any progress. ಅವರು 38 ವರ್ಷಗಳ ಕಾಲ ಆ ಒಂದು ಅರಣ್ಯದಲ್ಲಿ ಯಾವುದೇ ಮುಂದುವರಿಕೆ ಇಲ್ಲದೆ ಅಲೆಯುತ್ತಿದ್ದರು. They were going in circles without any progress. ಮುಂದಕ್ಕೆ ಹೋಗದೆ ಕೇವಲ ವೃತ್ತಾಕಾರವಾಗಿ ಅವರು ಸುತ್ತುವವರಾಗಿದ್ದರು. The Lord said they will not enter my rest. ಅಲ್ಲಿ ದೇವರು ಹೇಳಿದನು ನನ್ನ ವಿಶ್ರಾಂತಿಯನ್ನು ಇವರು ಸೇರುವುದೇ ಇಲ್ಲ ಎಂಬುದಾಗಿ. For them the rest was the land of Canaan. ಅವರಿಗೆ ವಿಶ್ರಾಂತಿ ಅಂದರೆ ಆ ಕಾನಾನ್ ದೇಶವೇ ಆಗಿತ್ತು. It's very interesting to think about these 40 years. ಈ 40 ವರ್ಷಗಳ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಅದು ಸ್ವಾರಸ್ಯಕರವಾಗಿದೆ.
the Israelites wandered in wilderness for 40 years. ಇಸ್ರಾಯೇಲರು 40 ವರ್ಷಗಳ ಕಾಲ ಅರಣ್ಯದಲ್ಲಿ ಅಲೆಯುವವರಾಗಿದ್ದರು. After the death of Jesus Christ on the cross, ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತ ನಂತರ God was still dealing with Israel for another 40 years. ದೇವರು ಇಸ್ರಾಯೇಲರೊಟ್ಟಿಗೆ ಇನ್ನೂ 40 ವರ್ಷಗಳ ಕಾಲ ವ್ಯವಹರಿಸಿದನು ಎಂಬುದಾಗಿ ನೋಡುತ್ತೇವೆ. If Jesus died around AD 30, ಯೇಸು ಕ್ರಿಸ್ತನು ಆ 30ನೇ ಶತಮಾನದಲ್ಲಿ ಕ್ರಿಸ್ತ ಪೂರ್ವ 30ನೇ ಶತಮಾನದಲ್ಲಿ ಕ್ರಿಸ್ತ ಶಕ 30ನೇ ಶತಮಾನದಲ್ಲಿ ಆತನು ಸತ್ತಿರುವುದಾದರೆ, do you know what happened in AD 70? 70ನೇ ಕ್ರಿಸ್ತ ಪೂರ್ವ 70ನೇ ಶತಮಾನದಲ್ಲಿ ಏನಾಯಿತು ಎಂಬುದಾಗಿ ಗೊತ್ತಾ ನಿಮಗೆ? ಕ್ರಿಸ್ತ ಪೂರ್ವ ಅಲ್ಲ, ಕ್ರಿಸ್ತ ಶಕ. ಕ್ರಿಸ್ತ ಶಕ 70ನೇ ಇಸವಿಯಲ್ಲಿ ಏನಾಯಿತು ಎಂಬುದಾಗಿ ಗೊತ್ತಾ ನಿಮಗೆ? That's also 40 years. ಅದು ಕೂಡ 40 ವರ್ಷಗಳ ಕಾಲ. See, God was speaking to them through Peter, through Stephen, through one of their own man, Saul. ದೇವರು ಇಸ್ರಾಯೇಲರೊಟ್ಟಿಗೆ ಸ್ವಂತ ಜನವಾದಂತಹ ಪೌಲನ ಮುಖಾಂತರ ಮಾತನಾಡುತ್ತಿದ್ದರು. But in AD 70, their temple was destroyed by Titus, the Roman army, and burned, and Israel was scattered all over the world. ಆದರೆ ಕ್ರಿಸ್ತ ಶಕ 70ನೇ ಇಸವಿಯಲ್ಲಿ ನಾವು ನೋಡುವಾಗ ಅವರ ದೇವಾಲಯವು ಆ ಟೈಟಸ್ ಇಂದ, ರೋಮನ್ ಚಕ್ರವರ್ತಿಯಾದಂತಹ ಟೈಟಸ್ ಇಂದ ಅದು ದೇವಾಲಯವು ಕೆಡವಲ್ಪಟ್ಟಿತು ಮತ್ತು ಇಸ್ರಾಯೇಲರು ಲೋಕದಾದ್ಯಂತ ಚದುರಿಸಲ್ಪಟ್ಟರು. So there's a 40 years in the wilderness and a 40 years from Jesus' death and resurrection to the destruction of Jerusalem and the temple and the scattering of the Jews all over the world. 40 ವರ್ಷಗಳ ಕಾಲ ಅರಣ್ಯದಲ್ಲಿ ಅವರು ಅಲೆಯಬೇಕಾಯಿತು ಮತ್ತು ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ನಂತರ 40 ವರ್ಷಗಳ ಕಾಲ ಅವರೊಟ್ಟಿಗೆ ದೇವರು ವ್ಯವಹರಿಸಿದನು. 40 ವರ್ಷಗಳ ನಂತರ ಅವರ ಆಲಯವು ಕೆಡವಲ್ಪಟ್ಟಿತು, ಅವರು ಲೋಕದ ಕಟ್ಟಕಡೆಯವರೆಗೂ ಚದುರಿಸಲ್ಪಟ್ಟರು. So let's read verse 8 to 15 one more time. 8 to 15. ನಾವು 8ರಿಂದ 15ನೇ ವಚನದವರೆಗೆ ಮತ್ತೊಮ್ಮೆ ಓದಿಕೊಳ್ಳೋಣ. ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅವರು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ 40 ವರ್ಷ ನಾನು ನಡೆಸುತ್ತಿದ್ದ ಕೃತ್ಯಗಳನ್ನು ನೋಡಿದರು. ಆದದರಿಂದ ನಾನು ಈ ಸಂತತಿಯವರ ಮೇಲೆ ಬಹಳವಾಗಿ ಕೋಪಗೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವವರು ಎಂದು ಹೇಳಿದೆನು. ಆದರೆ ಅವರು ನನ್ನ ಮಾರ್ಗವನ್ನು ತಿಳಿದುಕೊಳ್ಳಲಿಲ್ಲ. ಹೀಗಿರಲು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು. ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. Okay, I think we'll stop at verse 12 now. 12ನೇ ವಚನದವರೆಗೆ ಸದ್ಯಕ್ಕೆ ಓದಿಕೊಳ್ಳೋಣ. Now the author is giving an application from Psalm 95. 95ನೇ ಕೀರ್ತನೆಯಿಂದ ಒಂದು ಅಳವಡಿಸಿಕೊಳ್ಳುವ ಒಂದು ಪಾಠವನ್ನ ಇಲ್ಲಿ ಬೋಧಕನು ಹೇಳುತ್ತಿದ್ದಾನೆ. In verse 12, take care, brothers. 12ನೇ ವಚನದಲ್ಲಿ ನೋಡಿಕೊಳ್ಳಿರಿ ಸಹೋದರರೇ ಎಂಬುದಾಗಿ ಹೇಳುತ್ತಾನೆ. Here brethren does not mean that they were all true believers. ಇಲ್ಲಿ ಸಹೋದರರೇ ಎಂಬುದಾಗಿ ಹೇಳುವಾಗ ಅವರೆಲ್ಲರೂ ನಿಜ ವಿಶ್ವಾಸಿಗಳಾಗಿದ್ದರು ಎಂಬುದಾಗಿ ಅಲ್ಲ. There were some who professed faith. ಬಾಯಿಂದ ನಂಬಿದೆ ಎಂದು ಹೇಳಿರುವವರು. There were professors and possessors. ಅವರಲ್ಲಿ ಕೆಲವರು ನಾಮಧೇಯ ಕ್ರೈಸ್ತರಾಗಿದ್ದರು, ಇನ್ನು ಕೆಲವರು ನಿಜವಾದಂತಹ ಕ್ರೈಸ್ತರಾಗಿದ್ದರು. So verse 12 is asking us for a self examination. ಆದ್ದರಿಂದ 12ನೇ ವಚನವು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಎಂಬುದಾಗಿ ಹೇಳುತ್ತದೆ. Be aware, brethren. ಸಹೋದರರೇ, ನೋಡಿಕೊಳ್ಳಿರಿ ಅಥವಾ ಎಚ್ಚರವಾಗಿರ್ರಿ. Well, that may be applicable to the brethren of today also. ಅಲ್ಲಿ ಹೇಳಿರುವಂತಹ ಆ ಒಂದು ಸಹೋದರರೇ ಎಂಬಂತ ಮಾತು ಇಂದಿನ ಸಹೋದರರಿಗೂ ಕೂಡ ಅನ್ವಯವಾಗುತ್ತದೆ. ಸಹೋದರ ಸಭೆಯವರಿಗೆ ಅನ್ವಯವಾಗುತ್ತದೆ. First of all, there is a need for self examination. ಪ್ರಪ್ರಥಮವಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ ಅಗತ್ಯತೆ ಇದೆ. Nobody else, we only know. There's only two people who knows
whether you are a real believer, I am a real believer. One is God, one is me. ಕೇವಲ ಎರಡು ವ್ಯಕ್ತಿಗಳಿಗೆ ಮಾತ್ರ ಗೊತ್ತು ನಿಜ ವಿಶ್ವಾಸಿಗಳೋ ಇಲ್ಲವೋ ಎಂಬುದಾಗಿ. ಒಂದು ದೇವರಿಗೆ ಗೊತ್ತು, ಇನ್ನೊಂದು ನನಗೆ ಗೊತ್ತು ನನ್ನ ವಿಷಯವಾಗಿ ನಾನು ನಿಜ ವಿಶ್ವಾಸಿಯೋ ಇಲ್ಲವೋ ಎಂಬುದಾಗಿ. So we may be approaching a person, a brethren, without a reality in our heart. ನಾವು ಕೇವಲ ಬಾಯಿ ಮಾತಿನಿಂದ ಅರಿಕೆ ಮಾಡಿಕೊಂಡು ಕ್ರೈಸ್ತನು ಎಂಬುದಾಗಿ ಹೇಳಿಕೊಳ್ಳುವ ಸಹೋದರನಾಗಿರಬಹುದು, ಆದರೆ ಹೃದಯದಲ್ಲಿ ಆ ನೈಜತೆಯೇ ಇಲ್ಲದೆ ಹೋಗಿರಬಹುದು. Let there be no one, take their care, brothers, lest there be in any of you an evil, unbelieving heart. ಅಲ್ಲಿ ಮುಂದಕ್ಕೆ ಹೇಳುತ್ತಾನೆ, ಸಹೋದರರು ನೋಡಿಕೊಳ್ಳಿರಿ, ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. So there can be among the brethren, among the so-called believers, some whose heart is evil. ಸಹೋದರರ ಮಧ್ಯದಲ್ಲಿಯೇ, ವಿಶ್ವಾಸಿಗಳು ಎಂಬುದಾಗಿ ಹೇಳಿಕೊಳ್ಳುವವರ ಮಧ್ಯದಲ್ಲಿಯೇ ಕೆಟ್ಟ ಹೃದಯವು ಕೆಲವರಲ್ಲಿ ಇರಬಹುದು. Jeremiah 17:9 talks about the heart being the seat of all evil. ಹೃದಯವು ಎಲ್ಲದಕ್ಕಿಂತ ವಂಚಕ. ಯೆರೆಮೀಯ 12:17 ವಚನಕ್ಕೆ ನಾವು ನೋಡುವಾಗ ಅಲ್ಲಿ ಹೃದಯವು ಎಲ್ಲದಕ್ಕೂ ವಂಚಕ ಎಂಬುದಾಗಿ ಹೃದಯದ ವಿಷಯದಲ್ಲಿ ಮಾತನಾಡುತ್ತದೆ. And an evil and unbelieving heart leading you to fall away from the living God, verse 12. 12ನೇ ವಚನದಲ್ಲಿ ನಾವು ನೋಡುವಾಗ ಅಪನಂಬಿಕೆಯುಳ್ಳ ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿ ಇರಬಾರದು. A Christian moving back to Judaism, ಒಬ್ಬ ಕ್ರೈಸ್ತನು ಹಿಂತಿರುಗಿ ಯಹೂದ್ಯ ಮತಕ್ಕೆ ಹೋಗುವುದು, departing, ಅದು ಹಿಂತಿರುಗಿ ಹೋಗುವಂತದ್ದಾಗಿರುತ್ತದೆ. that is the word we get apostasy. It is apostasy comes from the word departing. ಹಿಂತಿರುಗಿ ಹೋಗುವಂತ ಪದದಿಂದಲೇ ಆ ಮತ ಭ್ರಷ್ಟತೆ ಎಂಬಂತ ಪದವು ಬರುತ್ತದೆ. Judaism was ordained by God in the Old Testament. Only religion God allowed or instituted. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದೇವರಿಂದ ಸ್ಥಾಪಿಸಲ್ಪಟ್ಟಂತಹ ಮತ್ತು ಆತನು ಅನುಮತಿ ಕೊಟ್ಟಂತಹ ಒಂದೇ ನಂಬಿಕೆ ಅಥವಾ ಧರ್ಮ ಯಾವುದಾದರೂ ಇದ್ದರೆ ಅದು ಯಹೂದ ಮತ. But today it is obsolete. Look at chapter 8 verse 13. ಆದರೆ ಇಂದಿನ ದಿನಮಾನಗಳಲ್ಲಿ ಅದು ಕಾಲ ಕಳೆದಂತದ್ದಾಗಿದೆ, ಹಳೆಯದಾಗಿ ಹೋಗಿದೆ. 8ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳೋಣ. ಇಬ್ರಿಯ 8ನೇ ಅಧ್ಯಾಯ ವಿಶ್ವಾಸಂಕ verse 13. 13ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿದ್ದಲ್ಲಿ ಮೊದಲಿದ್ದದ್ದನ್ನು ಹಳೆಯದಾಗಿ ಮಾಡಿದ್ದಾನೆ. Obsolete means ಹಳೆಯದಾಯಿತು. God has removed that and fulfilled all that in the person and work of Jesus Christ. ಹಳೆಯದಾಯಿತು ಎಂಬುದಾಗಿ ಹೇಳುವಾಗ ಹಳೆಯ ಒಡಂಬಡಿಕೆಯಲ್ಲಿ ಇದ್ದದ್ದೆಲ್ಲವೂ ಹಳೆಯದಾಯಿತು ಮತ್ತು ದೇವರು ಹೊಸ ಒಡಂಬಡಿಕೆಯಲ್ಲಿ ತನ್ನ ಮಗನಾಂತ ಯೇಸು ಕ್ರಿಸ್ತನ ಮೂಲಕ ಹೊಸದಾಗಿ ಎಲ್ಲವನ್ನ ಮಾಡಿದ್ದಾನೆ. So first of all we need a self examination. ಪ್ರಪ್ರಥಮವಾಗಿ ನಾವು ನಮ್ಮನ್ನ ಪರೀಕ್ಷಿಸಿಕೊಳ್ಳಬೇಕು. Secondly we read here, ಎರಡನೇದಾಗಿ ನಾವು ಇಲ್ಲಿ ಈ ರೀತಿ ಓದುತ್ತೇವೆ. Before that, departing from living God is a major crime, major failure. ಜೀವ ಸ್ವರೂಪನಾದಂತಹ ದೇವರನ್ನ ಬಿಟ್ಟು ಹೋಗುವಂತದ್ದು ಅದು ಒಂದು ದೊಡ್ಡ ಅಪರಾಧವಾಗಿದೆ. ಅಪಾಯವಾಗಿದೆ. The Thessalonian believers came to God and they left the idols behind. ಥೆಸಲೋನಿಕ ಸಭೆಯವರನ್ನ ವಿಶ್ವಾಸಿಗಳನ್ನ ನಾವು ನೋಡುವಾಗ ಅವರು ತಮ್ಮ ವಿಗ್ರಹಗಳನ್ನ ಬಿಟ್ಟು ದೇವರ ಬಳಿಗೆ ಬಂದರು. ಜೀವವುಳ್ಳ ದೇವರ ಕಡೆ, ಜೀವವುಳ್ಳ ದೇವರ ಕಡೆಗೆ ಬಂದರು. Well, the statement ಜೀವವುಳ್ಳ ದೇವರು, because there are many gods around us which have no life. ಇಲ್ಲಿ ಜೀವ ಸ್ವರೂಪನಾದ ದೇವರು ಎಂಬುದಾಗಿ ಹೇಳುತ್ತಿದ್ದಾನೆ. ಯಾಕಂದರೆ ನಮ್ಮ ಸುತ್ತಲಿರುವಂತ ಅನೇಕ ದೇವರುಗಳಿಗೆ ಜೀವವೇ ಇಲ್ಲ. See, we don't need to say living God. There's only one God, but there are many gods around us which people consider God, but there's no life for them.
ಜೀವ ಸ್ವರೂಪನಾದ ದೇವರು ಎಂಬುದಾಗಿ ಹೇಳುವ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ದೇವರು ಒಬ್ಬನೇ. ಆದರೆ ನಮ್ಮ ಸುತ್ತಲೂ ಅನೇಕ ಜೀವವಿಲ್ಲದ ದೇವರುಗಳಿರುವುದರಿಂದ ಇಲ್ಲಿ ಜೀವ ಸ್ವರೂಪನಾದ ದೇವರು ಎಂಬುದಾಗಿ ಹೇಳುತ್ತಿದ್ದಾನೆ. So Judaism is now obsolete. It is old. It is removed and is fulfilled in the new covenant. ಆದ್ದರಿಂದ ಯಹೂದ ಮತವು ಈಗ ಹಳೇದಾಗಿ ಹೋಯಿತು. ಅದು ರದ್ದು ಮಾಡಲ್ಪಟ್ಟಿದೆ. ಈಗ ಹೊಸ ನಂಬಿಕೆ, ಹೊಸ ಒಡಂಬಡಿಕೆಯಿಂದ ಕ್ರೈಸ್ತ ನಂಬಿಕೆಯು ಸ್ಥಾಪಿಸಲ್ಪಟ್ಟಿದೆ. I want to say one more verse and I will close it, verse 13. But exhort one another every day, as long as it is called today, that none of you may be hardened by the deceitfulness of sin. ಕಡೆಯ ವಚನವಾಗಿ 13ನೇ ವಚನವನ್ನ ಹೇಳಿ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. First, there is a need for self-examination. ಮೊದಲನೇದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ ಅಗತ್ಯತೆ ಇದೆ. Secondly, there is a need for mutual exhortation. ಎರಡನೇದಾಗಿ ಒಬ್ಬರನ್ನೊಬ್ಬರು ಎಚ್ಚರಿಸುವ ಅವಶ್ಯಕತೆ ಇದೆ. There is nothing called a solitary Christian. ಏಗನ ಒಬ್ಬಂಡಿಗನಾಗಿ ಇರುವ ಒಬ್ಬ ಕ್ರೈಸ್ತವನೆಂದ ಪದ ಅದಕ್ಕೆ ಅರ್ಥವಿಲ್ಲ. We are not a solitary Christian. ಒಬ್ಬನೇ ಕ್ರೈಸ್ತನಾಗಿರುವುದು ಅಥವಾ ಒಂಟಿ ಕ್ರೈಸ್ತನು ಎಂಬಂತ ಪದಕ್ಕೆ ಸತ್ಯವೇದದಲ್ಲಿ ಅರ್ಥವಿಲ್ಲ. ಯಾಕೆಂದರೆ ನಾವೆಲ್ಲರೂ ಜೊತೆಯಾಗಿ ಇರುವಂತವರು. If we need to examine ourselves, we need to exhort one another. ನಾವು ನಮ್ಮನ್ನ ಪರೀಕ್ಷಿಸಿಕೊಳ್ಳಬೇಕು ಮತ್ತು ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು. That is the benefit of the local church. ಅದೇ ಒಂದು ಸ್ಥಳೀಯ ಸಭೆಯ ಒಂದು ಉಪಯೋಗವಾಗಿರುತ್ತದೆ. This is a beautiful fellowship where we can exhort one another. ಅದು ಒಂದು ಸುಂದರವಾದಂತ ಅನ್ಯೋನ್ಯತೆ, ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳಬಹುದಾದಂತ ಅನ್ಯೋನ್ಯತೆ. The same epistle, chapter 10, verse 25, we all know that verse. Do not neglect the gathering of the assembly. ಇದೇ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನ ನಮ್ಮೆಲ್ಲರಿಗೂ ಚಿರಪರಿಚಿತವಾದಂತ ವಚನ. ಸಭೆಯಾಗಿ ಕೂಡಿಕೊಳ್ಳುವುದನ್ನ ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನೀವು ಮಾಡಬೇಡಿರಿ ಎಂಬುದಾಗಿ ಹೇಳುತ್ತಾನೆ. How sad it is that many think that Christianity means coming Sunday morning, attending for 1 hour and gone. They have nothing else for the rest of the week. ಎಷ್ಟು ದುಃಖಕರವಾದಂತ ಸಂಗತಿ ಇಂದಿನ ಕ್ರೈಸ್ತತ್ವದಲ್ಲಿ ನಾವು ನೋಡುವಾಗ ಕೇವಲ ಭಾನುವಾರದ ಬೆಳಿಗ್ಗೆ 1 ಗಂಟೆಯ ಕಾಲ ಸಭೆಗೆ ಬಂದು ಉಳಿದ ವಾರದ ದಿನಗಳಲ್ಲಿ ದೇವರಿಂದ ದೂರವಿರುತ್ತಾರೆ. So there is a self-examination needed whether I am really a believer or not. We also, if we are believers, we need to exhort one another so this danger don't happen in our life. ಆದ್ದರಿಂದ ನಾವು ನಮ್ಮನ್ನ ಪರೀಕ್ಷಿಸಿಕೊಳ್ಳುವಂತ ಅವಶ್ಯಕತೆ ಇದೆ. ನಾವು ನಿಜವಾದಂತ ವಿಶ್ವಾಸಿಗಳಾಗಿದ್ದೇವಾ ಎಂಬುದಾಗಿ ಆಗಿರುವುದಾದರೆ ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು. ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋಗದ ಹಾಗೆ ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳಬೇಕು. May the Lord give us challenges through these verses to hold on, to endure till the very end. ಈ ವಚನಗಳ ಮೂಲಕ ದೇವರು ನಮಗೆ ಸವಾಲನ್ನ ಎಸೆಯುವ ಆತನಾಗಿದ್ದಾನೆ. ಕಡೆಯವರೆಗೂ ನಾವು ತಾಳಿಕೊಳ್ಳುವ ಹಾಗೆ ನಮ್ಮೆಲ್ಲರನ್ನ ಸಹಾಯ ಮಾಡಲಿ ಮತ್ತು ಆಶೀರ್ವದಿಸಲಿ. Of course, enduring is the result of our faith, not how we become believers. ಯಾಕಂದ್ರೆ ತಾಳಿಕೊಳ್ಳುವುದು Enduring is the ಅದರಿಂದ ನಾವು ನಮಗೆ ರಕ್ಷಣೆ ಆಗುವುದಿಲ್ಲ. ರಕ್ಷಣೆ ಆಗಿದೆ ಎಂಬುದಕ್ಕೆ ಪರ್ವಿ. It is the evidence that we are believers by enduring till the end. ನಾವು ತಾಳಿಕೊಳ್ಳುವುದರಿಂದ ನಮಗೆ ರಕ್ಷಣೆ ಆಗುವುದಿಲ್ಲ, ಬದಲಾಗಿ ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ನಿಜ ವಿಶ್ವಾಸಿಗಳು ಎಂಬುದರ ಫಲವಾಗಿ ನಾವು ತಾಳಿಕೊಳ್ಳುವುದನ್ನ ಪ್ರತಿಫಲವಾಗಿ ತೋರಿಸುತ್ತೇವೆ. Thank you very much. May God's name be glorified. ವಂದನೆಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.